ಇವಾಗ ಎಲ್ಲರೂ ಏನ್ ತಿಳ್ಕೊಂಡಿದ್ರೆ ಒಂದು ಕೋಣ ಅಂತ ತಿಳ್ಕೊಂಡಿದೆ. ಕೋಣ ಅಲ್ಲ, ಅವನ ಅಕೌಂಟ್ ಅಲ್ಲಿ ದರ್ಶನ್ ಪಿಕ್ಚರ್ದು, ಆಮೇಲೆ ಇನ್ನೊಂದು 45 ಮಾರ್ಕು, ಈ 3 ಪಿಕ್ಚರ್ದು ಅವನಿಗೆ ಸುಮಾರು $1,900 ಬಂದಿರೋದು. ಅವರು ಕೋಣಲ್ಲಿ ಬಂದಿಲ್ಲ. ಕೋಣ ಪಿಕ್ಚರ್ ರಿಲೀಸ್ ಆಗಿ ಹೊರಟೋಗಿದೆ. ಅವ್ರ ಉದ್ದೇಶ ಏನು, ಇಲ್ಲಿಂದ ನಾವು ಸ್ಟಾರ್ಟ್ ಮಾಡ್ಬೇಕು ಇದನ್ನ ಅನ್ನೋ ಉದ್ದೇಶಕ್ಕೆ. ಅದು ಅಪಾರ್ಥ ಆಗ್ಬಾರ್ದು ಯಾರಿಗೂ, ಬರೀ ಯಾವ್ದೋ ಇವ್ರ ಕೆಲ್ಸಕ್ಕೆ ಅಂತ ಅನ್ಕೋಬಾರ್ದು. ಓವರ್ ಆಲ್ ಆಗಿ ಇವಾಗ ಇದನ್ನ ಬಹಳ ಸೀರಿಯಸ್ ಆಗಿ ಇವ್ರು ತಗೊಂಡು ಟ್ರೇಸ್ ಔಟ್ ಮಾಡಿ ಎಲ್ಲ ಮಾಡಿದ್ಮೇಲೆ ಇವನೊಬ್ಬ ಸಿಕ್ಕಿದ್ದಾರೆ ಅಂತ ತಿಳ್ಕೋಬಾರ್ದು. ಇವನ ತರ ಸುಮಾರು 400-500 ಜನ ಇದ್ದಾರೆ. ಅವ್ರು ಎಕ್ಸ್ಪೋಸ್ ಮಾಡದೇ ಇರ್ಬೋದು, ಬಟ್ ಇದು ಬೇರೆ ಇದೆ. ಅದೊಂದು ಆಗ್ತದೆ. ಇದು ನಮ್ಮ ಮೂಲ ಉದ್ದೇಶ ಏನು ಅಂದ್ರೆ, ಇವಾಗ ಉದಾಹರಣೆಗೆ ಅವರು ಟೆಲಿಗ್ರಾಮ್ ಆಪ್ಗೆ ಹಾಕ್ತಾರೆ, ಅಲ್ಲಿಂದ ಕ್ಯಾಸ್ಟಲ್ ಬರುತ್ತೆ, ಆಮೇಲೆ ಇನ್ನೊಂದು ಟೆರಾಬಾಕ್ಸ್ ಅನ್ನೋದ್ರಲ್ಲಿ ಬರುತ್ತೆ. ಸೊ ಇದನ್ನ ತಗೊಂಡು ಹೆಂಗೆ ಯೂಟ್ಯೂಬ್ ಚಾನಲ್ ಫಸ್ಟ್ ಬರೀ ಯೂಟ್ಯೂಬ್ ಇತ್ತು, ಅದನ್ನ ಒಂದು ಚಾನಲ್ ಮಾಡಿದ್ರು, ಅದನ್ನ ಕಂಟೆಂಟ್ ಮಾಡಿದ್ರು, ಸಬ್ಸ್ಕ್ರೈಬ್ ಮಾಡ್ಕೊಡಿ, ಬೆಲ್ ಬಟನ್ ಒತ್ತಿ ಅಂತ ಏನಂದ್ರು. ಜನ ಜಾಸ್ತಿ ಆದ್ರು, ಅವನಿಗೆ 20K 50K 100K ಆದಾಗ ಅವ್ನಿಗೆ ಅವರೇ ದುಡ್ಡು ಕೊಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಸೇಮ್ ಪ್ರೋಸೆಸ್ ಇದನ್ನು ಕೂಡ, ಇದು ಒಂದು ಯೂಟ್ಯೂಬ್ ತರಾನೇ ಅನ್ಕೊಡಿ. ನಮ್ಮ ಪಿಕ್ಚರ್ನ ಬಿಟ್ಟಿ ಹಾಕ್ತಾರೆ. ಅದು ಹೆಂಗೆ ಅಂದ್ರೆ, ಆ ಕ್ಯಾಸ್ಟಲ್ ಅಲ್ಲಿ ಅಡ್ವರ್ಟೈಸ್ಮೆಂಟ್ ಕೊಡ್ತಾನೆ, ವೆರಿ ನ್ಯೂ ಪಿಕ್ಚರ್ ಅವೈಲಬಲ್ ಅಂತ ಅವನು ಕೊಡ್ತಾನೆ. ಎಷ್ಟು ಧೈರ್ಯವಾಗಿ ಕೊಡ್ತಿದ್ದಾರೆ ಅಂದ್ರೆ, ಆಮೇಲೆ ಅವರು ದುಡ್ಡು ಕೊಡ್ಬೇಕು. ನಾಳೆ ನೀವು ದುಡ್ಡು ಕೊಡ್ಬೇಕು ಅವ್ರಿಗೆ. ಇವಾಗ ಏನಾಗಿದೆ, ಆಲ್ಮೋಸ್ಟ್ ಆಡಿಯನ್ಸ್ಗಳಿಗೆ ಏನಾಗಿದೆ, ಟ್ರಾಫಿಕ್ ಒತ್ತಡನೋ, ಬೇಜಾರು, ಅಥವಾ ಫ್ರೀ ಸಿಗುತ್ತೋ, ಬಿಟಿ ಸಿಗುತ್ತೋ, ಒಟ್ಟಲ್ಲಿ ಸಿನಿಮಾ ಎಲ್ಲರೂ ನೋಡ್ತಿದ್ದಾರೆ, ಥಿಯೇಟರ್ಗೆ ಬರ್ತಾ ಇಲ್ಲ, ಎಲ್ಲ ಮೊಬೈಲಲ್ಲಿ ನೋಡ್ತಾ ಇದ್ದಾರೆ. ಸೊ ಇವಾಗ ಬೆಕ್ಕಿಗೆ ಗಂಟೆ ಕಟ್ಟೋರು ಯಾರೋ ಒಬ್ರು ಬೇಕಾಗಲ್ವಾ. ಸೊ ನಾವು ಸ್ಟಾರ್ಟ್ ಮಾಡಿದೀವಿ. ಉದ್ದೇಶ ಏನು, ಯಾವ್ದೋ ಒಂದು ಫಿಲಂ ಅಂತಲ್ಲ, ಇಡೀ ಭಾರತೀಯ ಚಿತ್ರರಂಗಕ್ಕೆ ಹೆಲ್ಪ್ ಆಗಬೇಕು ಅಂತ ಸ್ಟಾರ್ಟ್ ಮಾಡಿರೋದು. ಇಲ್ಲಿವರೆಗೂ ಮುಟ್ಟಿಸ್ಬೇಕು ಅಂದ್ರೆ ನಾವೆಲ್ಲ ಮಾತಾಡಿದೀವಿ. ಇದನ್ನ ಸ್ಟಾರ್ಟ್ ಮಾಡಿ ಎಲ್ಲಾ ರಾಜ್ಯದಲ್ಲೂ ಕೂಡ 5 ಜನ ಸೇರಿಸಿಕೊಂಡು ಒಂದು ಕಮಿಟಿನ ಫಾರ್ಮ್ ಮಾಡಿ ಅಪ್ ಟು ಸೆಂಟ್ರಲ್ ಗೌರ್ಮೆಂಟ್ ಅವರು ಹೋಗಬೇಕು. ಸೆಂಟ್ರಲ್ ಗೌರ್ಮೆಂಟ್ ಅವರು ಹೋಗಿ ಹೇಗೆ ಒಂದು ಚೈನೀಸ್ ಆಪ್ಸ್ಗಳನ್ನೆಲ್ಲ ನಮ್ಮ ಸರ್ಕಾರ ಕಿತ್ತು ಬಿಸಾಕ್ತೋ, ಅದೇ ರೀತಿ ಇದನ್ನ ಅಲ್ಲಿವರೆಗೂ ತಗೊಂಡೋಗ್ಬೇಕು. ಇವಾಗ ಇವತ್ತ ನಿಮ್ಮ ಮಾಧ್ಯಮದ ವರದಿನೇ ಇದೆ, 24,200 ಕೋಟಿ ಟ್ರಾನ್ಸಾಕ್ಷನ್ ಹ್ಯಾಸ್ ಬೀನ್ ಲಾಸ್ ಬೈ ಈ ಆಪ್ಗಳಿಂದ ಆಗಿದ್ದಾವೆ. 4,500 ಕೋಟಿ GST ದುಡ್ಡು ಹೋಗಿದೆ ಸರ್ಕಾರಕ್ಕೆ. ಸರ್ಕಾರ ಕಳ್ಕೊಂಡಿದೆ ಅದನ್ನ. ಅಂದರೆ ಇದೇನಾಗಿದೆ, ಒಂದು ಉದ್ಯಮವನ್ನ ಕಳ್ತನ ಮಾಡಿ ಇನ್ನೊಬ್ಬರ ಕೈ ಕೊಟ್ಟಂತ ಆಗಿದೆ. ಸೊ ನಾನು ಎಲ್ಲರಿಗೂ ಏನು ಹೇಳಕ್ ಇಷ್ಟಪಡ್ತೀನಿ, ಯಾಕಂದ್ರೆ ಕೆಲವರು ಎಲ್ಲ ಪ್ರತಿಕ್ರಿಯೆ ಕೊಟ್ಬಿಟ್ರು ಆಗ್ಲೇ. ಪಾಪ ಅವ್ರಿಗೆ ಹೊಟ್ಟೆವ್ರಿ ಸ್ಟಾರ್ಟ್ ಆಗಿದೆ. ಓ ಫ್ರೀ ಬರೋ ತಪ್ಪಿಸ್ತಾ ಇದ್ದಾರೆ ಅಂತ ಅಂದ್ಬಿಟ್ಟು ನೆಗೆಟಿವ್ ಕಾಮೆಂಟ್ಸ್ ಆಗಕ್ಕೆ ಸ್ಟಾರ್ಟ್ ಮಾಡಿದೆ. ನಂಗೇನು ಬೇಜಾರಿಲ್ಲ. ನಾವೆಲ್ಲ ನೆಗೆಟಿವ್ ಇಂದ, ಕೆಸರಿನಿಂದ ಎತ್ತ ಬಂದ ಕಮಲಗಳು. ನಾವು ನೆಗೆಟಿವ್ ಕೇಳೇ ಬೆಳೆದಿದ್ದು. ನಾವು ಬೇಳೆ ಎಷ್ಟೆತ್ತಕ್ಕೆ ಬೆಳೆದಿರೋದು. ನಾನು ಅದಕ್ಕೂ ನಾನು ತಲೆ ಕೆಡಿಸ್ಕೊಳಲ್ಲ. ಅದ್ರ ಜೊತೆಗೆ ಲಕ್ಷಾಂತರ ಜನ ನಾವಿದ್ದೇವೆ ಅಂತ ಹೇಳ್ತಿದ್ದಾರೆ. ನಾವು ಕೌಂಟ್ ಮಾಡಬೇಕಾದ್ರು ಆ ತರ ಪ್ರೀತಿ ಪಾತ್ರರಲ್ಲ. ಸೊ ವಿ ಹ್ಯಾವ್ ಟು ಸ್ಟಾಪ್ ಇಟ್. ಇವತ್ತು ಮುನ್ನುಡಿ ಆರಂಭ ಆಗಿದೆ. ಇದು ಬಹಳ ದೊಡ್ಡ ಕಾದಂಬರಿಯ ತರ ಎಳೆಯಾಗಿ ಬರುತ್ತೆ ಈಚೆ. ಯಾರ್ಯಾರು ಎಲ್ಲೆಲ್ಲಿ ಮಾಡ್ತಿದ್ದಾರೆ. ಸೊ ನಾವು ಇನ್ಸ್ಟಿಗೇಟ್ ಮಾಡಿದಾಗ ಎಲ್ಲರೂ ಖುಷಿ ಆಗಿದ್ದಾರೆ. ಇವತ್ತು ಇಡೀ ಇದು ರಾಷ್ಟ್ರ ಮಟ್ಟಕ್ಕೆ ಹೋಗ್ತದೆ. ಎಲ್ಲಾ ಇಂಡಸ್ಟ್ರಿನೂ ಒಂದಾಗ್ತಾರೆ. ಮಿಕ್ಕಿದ್ದು ಮಾತಾಡ್ತಾರೆ ಇಂಡಸ್ಟ್ರಿ ಪರವಾಗಿ. ನಾನು ಪ್ರಸ್ತಾಪ ಫಸ್ಟ್ ನಾನು ಮಾತಾಡಿ ಅಲ್ಲಿ ನಾನು ಈ ಒಂದು ಏನು ಈ ಮಾಲ್ ಪ್ರಾಕ್ಟೀಸ್ ಏನಿದೆ, ಫಿಲಂಗಳನ್ನೆಲ್ಲ ಈ ತರ ಎಲ್ಲ ಹಾಕೋದನ್ನ ಸ್ಟಾಪ್ ಮಾಡಬೇಕು ಅಂತ ಹೇಳಿ ನಾವಲ್ಲಿ ಮಾಡೂ ಇದ್ದೀವಿ. ಅದರ ಜೊತೆಗೆ ಸುಮ್ಮನೆ ಮಾತಾಗಿ ಉಳಿದೆ. ಇವರ ಜೊತೆ ಸೇರಿ ಕೃತಿಯೂ ಆಗಿದೆ. ಯೋ ಬಾಟ್ ಒನ್ ಫೆಲೋ ಫಾರ್ ದಿ ಕಸ್ಟಡಿ ತಗೊಂಡ್ಬಂದಿದ್ವಿ. ಈ ತರ ನಮ್ಮ ಕರ್ನಾಟಕದಲ್ಲಿ ನಮಗಿರೋ ಮಾಹಿತಿ ಪ್ರಕಾರ ಒಂದು 500-600 ಜನ ಇದ್ದಾರೆ. 500-600 ಜನ ಇದ್ದಾರೆ. ಆಮೇಲೆ ಇವ್ರು ಪ್ರಮೋಷನ್ ಮಾಡ್ತಾರೆ, ನಮ್ಮ ಜೊತೆನೇ ಇರ್ತಾರೆ. ಮತ್ತೆ ಹೆಂಗ್ ತಗೋಬೇಕು, ಎಲ್ಲಿ ಕಳಿಸ್ಬೇಕು, ಯಾವ ತರ ಮಾಡಬೇಕು, ಯಾವ ರೀತಿ ಹೇಳ್ತಾರಲ್ಲ, ಇಲ್ಲಿ ಪ್ರೆಸ್ ಮಾಡಿ, ಇಲ್ಲಿ ನಮಗೆ ಸಬ್ಸ್ಕ್ರೈಬ್ ಮಾಡಿ, ಬಟನ್ ಒತ್ತಿ ಅಂತ ಹೇಳ್ತಾರಲ್ಲ, ಇವ್ರು ಹಂಗೆಲ್ಲ ಮಾಡಲ್ಲ. ಈಗ ನಾನು ಸ್ಮಾಲ್ ಎಕ್ಸಾಂಪಲ್ ಹೇಳ್ತೀನಿ. ನಾನು ಒಂದು ಗ್ರಾಮಕ್ಕೆ ಹೋಗಿದ್ದೆ. ಆ ಗ್ರಾಮದಲ್ಲಿ ಒಂದು ಯಾವ್ದೋ ಗಣಪತಿ ಕಾರ್ಯಕ್ರಮ ಮುಕ್ತಾಯ ಇದೆ, ನೀವು ಇರಬೇಕು 1 ಗಂಟೆ. ಅವ್ರು ಸಂಜೆ ಇರೋವರೆಗೂ ಇರೋ. ಇಲ್ಲಪ್ಪ ನಂಗೆ ತುಂಬಾ ಕಾರ್ಯಕ್ರಮ ಇದೆ, ನಾನು ಹೋಗ್ತೀನಿ. ನಾನು ಯುವಕರ ಹತ್ರ ಮಾತಾಡಿದಾಗ ನಾನು ಕೇಳಿದೆ, ಏನಪ್ಪಾ ನೀವೆಲ್ಲ ಯಾಕೋ ಥಿಯೇಟರ್ಗೆ ಬರ್ತಾ ಇಲ್ಲ ಏನು ಅಂತ. ಯಾಕಣ್ಣ ಬರೋಣ, ಮೊಬೈಲ್ಗೆ ಬರುತ್ತಲ್ಲ, ಎಲ್ಲ ಪಿಕ್ಚರ್ ಬರುತ್ತೆ. ಹೌದು ಅಣ್ಣ, ನಿಮ್ದು ರಿಲೀಸ್ ಆಗಿದ್ದು ನೆಕ್ಸ್ಟ್ ಮಧ್ಯಾಹ್ನ ಬರುತ್ತೆ ನಮ್ಗೆ ಪಿಕ್ಚರ್. ಸೊ ಎಲ್ಲರೂ ಸಿನಿಮಾನ ನೋಡ್ತಾ ಇದ್ದಾರೆ. ನೋಡಿದವರು ಬಹಳ ಸಂತೋಷನ ಪಡ್ತಿದ್ದಾರೆ. ಆಮೇಲೆ ಕಾಮೆಂಟ್ಸ್ ಹಾಕ್ತಾರೆ, ಎಲ್ಲ ಡಬ್ಬಾ ಪಿಕ್ಚರ್, ಕನ್ನಡ ಡೈರೆಕ್ಟರ್ಸ್ಗಳು ಅನ್ಬಿಟ್ಟು ಪಿಕ್ಚರ್ ನೋಡ್ತಾವೆ. ಲಾಸ್ ಆಗ್ತಾ ಇರೋದು ಯಾರು ಗೊತ್ತಾ? ಪ್ರೊಡ್ಯೂಸರ್ಸ್. ಇದು ಹಿಂಗೆ ಹೋಯ್ತು ಅಂದ್ರೆ ಈ ಉದ್ಯಮ ಹೆಂಡ ಆಗ್ತದೆ. ನಾವೆಲ್ಲ ಏನ್ ಹೇಳಿದೀವಿ, ನಿನ್ನೆ ಏನ್ ಹೇಳಿದೀವಿ, ನಾವು ಬಾಳಿದ್ದೀವಿ, ಬದುಕಿದ್ದೀವಿ, 150 ಸಿನಿಮಾ ಮಾಡಿದೀವಿ. ನಾನು ನನ್ನಂತೆ ಇನ್ನೂ ಅನೇಕರು ಬರಬೇಕು ಅನ್ನೋದು ನಮ್ಮ ಆಸೆ ಇದೆ. ಸೊ ನಾವು ಹೋರಾಟ ಸ್ಟಾರ್ಟ್ ಮಾಡಿದೀವಿ. ವಿ ಡೋಂಟ್ ಎಂಡ್. ಜಗ್ಗೇಶ್ ಸರ್, ನೀವು ಹೇಳಿದ್ರಿ ಸುಮಾರು ಸಿನಿಮಾಗಳು ಪೈರಸಿ ಆಗಿದೆ ಅಂತ.
ಬಟ್ ನೀವು ಒಬ್ರು ಮಾತ್ರ ಕನ್ನಡ ಚಿತ್ರರಂಗದ ಒಬ್ರು ಮಾತ್ರ ಕಾಣಿಸ್ಕೊತಿದ್ದೀರಾ, ಯಾವ್ದೇ ಪ್ಯಾನ್ ಇಂಡಿಯಾ ಪ್ರೊಡಕ್ಷನ್ ಕಾಣಿಸ್ಕೊತಿಲ್ಲ. ನಾನೊಬ್ಬ ಕನ್ನಡ ಚಿತ್ರ ನಾವೆಲ್ಲ ಒಂದು ಹೇಳ್ತಾರೆ, ಬಟ್ ಅವ್ರು ಯಾರು ಒಬ್ರು ನಟರು ಕೂಡ ಕಾಣ್ತಾರೆ, ಸ್ಟಾರ್ ನಟರು ಕೂಡ ಕಾಣ್ತಾರೆ. ಪ್ರಕಾರ ಏನು ಅಂದ್ರೆ ಯಾವ್ದಾದ್ರು ಒಂದು ಔಷಧಿನ ಇನ್ವೆಂಟ್ ಮಾಡ್ಬೇಕಾದ್ರೆ ಒಬ್ಬನೇ ಒಬ್ಬ ಸೈಂಟಿಸ್ಟ್ ಇರ್ತಾನೆ. ಅವ್ನು ಇನ್ವೆಂಟ್ ಮಾಡಿದ ಮೇಲೆ ಔಷಧಿ ಮಾರ್ಕೆಟ್ ಬಂದಾಗ ಸೇಲ್ಸ್ ಅವ್ರು ಜಾಸ್ತಿ ಉಟ್ಕೊಂತಾರೆ. ಯಾಕಂದ್ರೆ ಸರ್ ನೀವು ಮಾಡಿದ ಲೈವ್ ಸರ್ ಲಕ್ಷಾಂತರ ಜನ ವೀಕ್ಷಣೆ ಕಂಡಿದೆ. ನೀವು ಮಾಡಿದ ಲೈವ್ ರಾತ್ರಿ ಎಲ್ಲೋ ಚಿತ್ರರಂಗ ಎಲ್ಲ ಸ್ಪಾರ್ಕ್ ಆಗಿದೆ. ಯಾಕಂದ್ರೆ ಸರ್ಕಾರದಲ್ಲೂ ಕೂಡ ಸಿನಿಮಾ ಇಂಡಸ್ಟ್ರಿ ಸರ್ಕಾರಕ್ಕೆ ತುಂಬಾ ಹತ್ತು ಜನ ಇದ್ದಾರೆ. ಮಾತು ಹೇಳಲ್ಲ, ನಾನು ಎಲ್ಲರನ್ನ ನಂಬಿ ಬದುಕಿ ಬಾಳ್ದವನು. ನಾನು ಮಾತು ಹೇಳ್ತೀನಿ, ನನ್ನ ಜೊತೆ ಸಮ ಭಾವ ಇರೋರೆಲ್ಲ ಬರ್ತಾರೆ ಸರ್. ನನ್ಗೆ ಎಷ್ಟು ಸಾಧ್ಯನೋ ಒಬ್ಬನೇ ಟ್ರೈ ಮಾಡ್ತೀನಿ ಸರ್. ಎಲ್ಲಿವರೆಗೂ ಬೇಕಾದ್ರೆ ಹೋಗ್ತಾನೆ. ಯಾರು ಬಂದ್ರೆ ಸಂತೋಷ ನನ್ನ ಜೊತೆ. ಕನ್ನಡ ಚಿತ್ರರಂಗದ ಹಿರಿಯರಾಗಿದ್ದೀರಾ, ನೀವೊಂದು ಕರೆ ಕೊಟ್ರೆ ಎಲ್ಲ ಒಂದ್ಗೂಡ್ಬೋದೇನೋ ಅನ್ನೋ ಒಂದು ಭಾವನೆ. ನಾವು ಹೇಳಿದೀವಿ, ಅದೆಲ್ಲ ಚೇಂಬರ್ ಜವಾಬ್ದಾರಿ. ನಾವು ಅಂದ್ರೆ ಜಗ್ಗೇಶ್ವರ್ ಮನೆ ಕೆಲಸ ಅಲ್ಲ ಸರ್, ಇದು ಇಂಡಸ್ಟ್ರಿ ಕೆಲಸ. ಇದು ಹೌದು ಸರ್. ಜಗ್ಗೇಶ್ವರ್ ಅಪ್ಪಮನೆ ಜಗ್ಗೇಶ್ ಪಿಕ್ಚರ್ ಅಲ್ಲ ಇದು. ಇದು ನಿರ್ಮಾಪಕರ ಅಂತ ಕಲಾವಿದೆ ಅದೇ. ಕಲಾವಿದೆ ಕೂಡ ಅವ್ರ ಬಂಡವಾಳ ಆಗ್ತದೆ, ಅವ್ರ ಮನೆ ಹಾಳಾಗೋಗಿರೋದು. ಹೌದು, ಆಯ್ತಾ? ಇದೆಲ್ಲ ಇವತ್ತು ಏನ್ ಜಗ್ಗೇಶ್ ನಾವು ಮುಂದೆ ಹೆಜ್ಜೆ ಇಟ್ಟಿಲ್ಲ, ಹೆಜ್ಜೆ ಪ್ರತಿಯೊಬ್ರು ಕೂಡ ಕೈ ಜೋಡಿಸ್ಬೇಕು. ಇವತ್ತು ನಿಜವಾಗ್ಲೂ ಏನ್ ಜಾಲ ಇದೆ, ಆ ಜಾಲ ಸಂಪೂರ್ಣವಾಗಿ ಬೇಸನ ಬಿಸಾಕ್ಬೇಕು. ಯಾಕೆ ಅಂದ್ರೆ ಸರ್ ನನಗೆ ಕರೆ ಕೊಟ್ಟಿಲ್ಲ, ನನಗೆ ಹೇಳಿಲ್ಲ, ನಾನು ಬರಕ್ಕಾಗಲ್ಲ ಅನ್ನೋ ಒಂದು ಮಾತು ಜಗ್ಗೇಶ್ ಅವ್ರ ಮನೆ ಕೆಲಸ ಮಾಡ್ತಾ ಇಲ್ಲ ಇಲ್ಲಿ. ಇದು ಮಾಡ್ತಾ ಇರೋದು ಇಂಡಸ್ಟ್ರಿ ಕೆಲಸ, ಕನ್ನಡ ಉಳಿಸುವಂತ ಕೆಲಸ, ಕನ್ನಡ ಚಿತ್ರ ಉಳಿಸುವಂತ ಕೆಲಸ. ಆಮೇಲೆ ಪ್ರತಿಯೊಬ್ಬರಿಗೂ ಒಳ್ಳೇದಾಗಂತ ವಿಚಾರ ನಿಂತಿರೋದು. ಏನ್ ಯಾರೇ ತರ್ತೀನಿ ಔತಣ ಕೊಟ್ಟರೆ ಸಕಲ ಪಾರ್ಟಿ ಕೊಡ್ತಾ ಇಲ್ಲ. ಇದು ಇಂಡಸ್ಟ್ರಿ ಒಳಿತಿಗಾಗಿ ನಿಂತ್ಕೊಂಡಿರ್ತಕ್ಕಂಥ ಜಗ್ಗೇಶ್ ಅವ್ರ ಮುಂದೆ ಬಂದು ನಿಂತಿದ್ದಾರೆ. ಅವ್ರೆಲ್ಲರೂ ಪ್ರತಿಯೊಬ್ಬರು ಕೈ ಜೋಡಿಸ್ಬೇಕು. ಇದೇನು ಅವ್ರು ಕರೆ ಕೊಡೋದಲ್ಲ, ಅದೇನು ಅನ್ಯಾಯ ಆಗಿದೆ ಕರೆ ಕೊಡ್ತಾರೆ. ಕರೆ ಎಲ್ಲ ಪ್ರತಿಯೊಬ್ಬರು ಕೆಲಸ ಆದ್ರಿಂದ ಅವ್ರ ಜವಾಬ್ದಾರಿ ಇವತ್ತು ಜಗ್ಗೇಶ್ ಅವ್ರ ಕೈ ಜೊತೆ ಕೈ ಜೋಡಿಸ್ಬೇಕು ಸರ್. ಪ್ಯಾನ್ ಇಂಡಿಯಾ ಪ್ರೊಡಕ್ಷನ್ಗಳು ಕೂಡ ಇದ್ರ ಬಗ್ಗೆ ಬಾಯಿ ಬಿಚ್ಚಿಲ್ಲ, ಒಂದು ಸ್ಟೋರಿನೂ ಕೂಡ ಹಾಕಿಲ್ಲ. ವಿಡಿಯೋ ಮೆಸೇಜ್ ಬಿಟ್ಟಿದ್ದಾರೆ ಸರ್. ಒಬ್ಬ ನಿರ್ಮಾಪಕ ವೈರಲ್ ಆಗಿದೆ, ಎಲ್ಲ ಕಡೆಗೂ ವೈರಲ್ ಆಗಿದೆ. ಬಹಳಷ್ಟು ಜನ ಏನು ಎಲ್ಲ ಕಲಾವಿದರಾಗಿರ್ಬೋದು, ಉದ್ಯಮದವರಾಗಿರ್ಬೋದು, ಬಹಳಷ್ಟು ಜನ ಫೋನ್ ಮಾಡಿ ಅಣ್ಣ ಮಾತಾಡೋದನ್ನೆಲ್ಲ ನೀವು ರಾತ್ರಿ ನೀವು ಕಳಿಸಿದ್ರೆ ನಾವು ನೋಡಿದೀವಿ, ನಾವು ನಾಳೆಯಿಂದ ಎಲ್ಲಿ ಬರಬೇಕು ಹೇಳಿ ಬಂದು ನಾವು ಜೊತೆಲಿ ಇರ್ತೀವಿ, ಇದ್ದು ಅದು ಕೈ ಜೋಡಿಸಿ ಒಂದು ತಾರ್ಕಿಕ ಅಂತ್ಯ ಕಾಣಿಸೋಣ ಅಂತಕ್ಕಂಥದ್ದನ್ನ ನನಗೆ ನನ್ನ ಮೊಬೈಲ್ಗೆ ಫೋನ್ ಮಾಡಿ ಯಾಕಂದ್ರೆ ಮೊನ್ನೆ ತಾನೇ ವೇದಿಕೆ ಮೇಲೆ ನಿಂತ್ಕೊಂಡು ಪೈರಸ್ ವಿರುದ್ಧ ಮಾತಾಡ್ತಾರೆ, ನಾವು ಬಿಡಲ್ಲ ಹಿಡಿತೀವಿ ಅಂತ. ಇಲ್ಲಿವರೆಗೂ ಯಾವ ಮಾಹಿತಿಯನ್ನು ಕೊಟ್ಟಿಲ್ಲ. ಈಗ ಮೊನ್ನೆ ಕೇಳಿದಾಗ ಅವರಿಗೆ ಪ್ರಶ್ನೆ ಮಾಡಿದಾಗ ಇನ್ನೊಂದು ವಾರ, ಸುದೀಪ್ ಅವರೇ ಒಂದು ವಾರ ಅಂತ ಹೇಳ್ತಾರೆ. ಬಟ್ ಇವಾಗ ನನ್ನ ವಿನಂತಿ ವೈಯಕ್ತಿಕ ಯಾರ ಹೆಸರು ಬೇಡ ನಮ್ಗೆ, ದಯವಿಟ್ಟು ಬೇಡಿ. ನಾವೆಲ್ಲ ಉದ್ಯಮನೇ ಬೇಡ, ಯಾರ ಹೆಸರು ಬೇಡ. ಈಗ ತಾವು ಹೇಳಿದ್ರಿ ಸರ್, ಈಗ ಪ್ಯಾನ್ ಇಂಡಿಯಾ ಪ್ರೊಡಕ್ಷನ್ಸ್ ಸರ್ ಟಿಕೆಟ್ ತರ ಹೇಳ್ತೀನಿ ನಿಮ್ಗೆ. ಕೋಟ್ಯಾಂತರ ರೂಪಾಯಿ ಹಾಕಿ ಸಿನಿಮಾ ಮಾಡ್ತಾರಲ್ಲ, ಅವರಿಗೆ ಒಂದು ಸಂಸ್ಥೆ ಇದೆ. ಈ ಮಾಲ್ ಪ್ರಾಕ್ಟೀಸ್ ಮಾಡೋರ್ನ ಸ್ಟಾಪ್ ಮಾಡೋಣ ಅಂತ ಒಂದು ಸಂಸ್ಥೆ ಇದೆ. ಲಕ್ಷಾಂತರ ರೂಪಾಯಿ ಕೊಡ್ತಾರೆ, ಅವ್ರಿಗೆ ಶಕ್ತಿ ಇದೆ, ಕೊಡ್ತಾರೆ. ಅವ್ರು ಬಂದಿದ್ದು ಡಿಲೀಟ್ ಮಾಡ್ತಾ ಹೋಗ್ತಾ ಇರ್ತಾರೆ. ಸರ್, ನಾನ್ ಮಾತಾಡ್ತಾ ಇರೋದು ಆರ್ಡಿನರಿ ಆಗಿ ಸಣ್ಣ ಬಜೆಟ್ ಪಿಕ್ಚರ್ ಮಾಡ್ತಾರಲ್ಲ, ಯಾಕಂದ್ರೆ ಜಗ್ಗೇಶ್ ಸರ್ ಅವನು 1 ಕೋಟಿನೋ 2 ಕೋಟಿನೋ ಹಾಕಿ ಸಿನಿಮಾ ಮಾಡ್ತಾನಲ್ಲ, ಅವನು ಹೋಗ್ಬಿಟ್ಟು 5 ಲಕ್ಷ 10 ಲಕ್ಷ ಕೊಟ್ಬಿಟ್ಟು ಡಿಲೀಟ್ ಮಾಡೋ ಕಂಪನಿನ ಇಟ್ಕೊಳಕ್ ಆಗಲ್ಲ. ಯಾಕಂದ್ರೆ ಜಗ್ಗೇಶ್ ಸರ್ ಒಂದ್ ಸಿನಿಮಾಗೆ 200 ರೂಪಾಯಿ ಟಿಕೆಟ್ ದರ ನಿಗದಿ ಮಾಡಬೇಕು ಅಂದ್ರೆ ಕೋಟ್ಲೆ ಮೆಟ್ಲು ಇರ್ತಾರೆ. ಬಟ್ ಇದು ಪೈರೇಟ್ಸ್ ಅಂತ ಗೊತ್ತಿದ್ರೆ ಮುಂದೊಂದಿನ ಅವ್ರ ಸಿನಿಮಾಗಳು ಬರುತ್ತೆ. ಈಗಲೇ ಅವ್ರನ್ನ ಸ್ಟಾರ್ಟ್ ಮಾಡಿ ಬರೀತಾರಲ್ವಾ, ಒಂದು ಸ್ಟೋರಿ ಹಾಕಿ ಬರೀತಾರಲ್ವಾ. ಅದಕ್ಕೆ ಕಾರಣ ಏನು ಅಂದ್ರೆ ಪ್ರತಿಯೊಂದು ಬಿಸ್ನೆಸ್ ಕಂಟಿನ್ಯೂಟಿ ಬಿಸ್ನೆಸ್. ಹೋಟ್ಲ್ ಇಡ್ತೀರಿ ಅಂತ ತಿಳ್ಕೊಡಿ, ಹೋಟ್ಲು ವರ್ಷಾನ್ಗಟ್ಲೆ ನಡೆಸ್ತಾರೆ, ಒಬ್ಬರೇ ನಡೆಸ್ತಾನೆ. ಈ ಪಿಕ್ಚರ್ ಹಂಗಲ್ಲ. ಇವತ್ತೊಬ್ಬ ನಿರ್ಮಾಪಕ ತಾಯ್ತಾ ನಾವು ನೋವಾಯ್ತಾ ಹೇಳ್ಕೊಂತಾನೆ ಹೊರಟಾಗ್ಬಿಡ್ತಾನೆ. ನೆಕ್ಸ್ಟ್ ಇನ್ನೊಬ್ಬ ನಿರ್ಮಾಪಕ. ಕಂಟಿನ್ಯೂಟಿ ಆಫ್ ಬಿಸ್ನೆಸ್ ಇಲ್ಲ ಯಾರ್ದು. ಈಗ ನಾವು ಬಾಳಿ ಬದುಕಿ ನಮಗೆ ನಾಚಿಕೆ ಆಗುತ್ತೆ. ನಮಗೆ ದೇವರು ಎಲ್ಲ ಶಕ್ತಿ ಕೊಟ್ಟಿದ್ದಾನೆ. ನಾನು ಮೋದಿ ಅವ್ರ ಹತ್ರ ಮಾತಾಡೋ ಶಕ್ತಿ ನನಗಿದೆ. ನಾನು ಯಾಕೆ ಸುಳ್ಳಿದ್ದೀನಿ? ಲೆಟ್ ಮಿ ಹೆಲ್ಪ್, ನಿರ್ಮಾಪಕರು ಹೆಲ್ಪ್ ಆಗ್ಲಿ. ನಾನು ಹಂಗಾಗಿ ಬಂದಿರೋದಿಲ್ಲಿ. ಹಂಗಾಗಿ ನಾನು ಹೌಸಲ್ಲಿ ಪ್ರಶ್ನೆ ಮಾಡಿದ್ದು, ಎಲ್ಲರೂ ಅಪ್ರಿಶಿಯೇಟ್ ಮಾಡಿದ್ದಾರೆ. ಎಲ್ಲಾ ಲ್ಯಾಂಗ್ವೇಜ್ ಅವರು, ಆಲ್ ಪಾರ್ಟಿ ಅವ್ರು ಕ್ಲಾಪ್ಸ್ ಹೊಡೆದ್ರು. ಅವತ್ತು ಕರೆಕ್ಟ್ ಒಳ್ಳೆ ವಿಷಯ ಮಾತಾಡ್ತಿದ್ದೀರಿ ನೀವು ಅಂತಂದ್ರು. ಅಲ್ಲಿ ಭೇದ ಭಾವ ಬರಲಿಲ್ಲ. 45 ಪ್ರೆಸ್ ಮೀಟ್ ಸುಪ್ರೀತ್ ಸರ್ ಹೇಳ್ತಾರೆ, KV ಸುಪ್ರೀತ್ ಸರ್ ಇದೆ ಅಂತಂದ್ರೆ ಪರಿಸ್ಥಿತಿನೇ ನಡೆಯುತ್ತೆ. ನನ್ನ ಮೊಬೈಲ್ ಇಲ್ಲದೆ ನಿಮ್ ಮೊಬೈಲ್ ಇದ್ದು ನನ್ನ ಮೊಬೈಲ್ ಇದೆ. ಯಾರುನು ನಾನು ಏನ್ ಟೆನ್ಷನ್ ಆಯ್ತು, ಏನ್ ಕಷ್ಟ ಆಯ್ತು ಪ್ರೊಡ್ಯೂಸರ್, ನೀವೇ ನೋಡಿದ್ರಿ 4-5 ಜನ ಆಲ್ರೆಡಿ ಕಣ್ಣೀರ್ ಹಾಕಿದ್ರು ಬಂದ್ಬಿಟ್ಟು ಸಿನಿಮಾ ಓಡ್ತಿಲ್ಲ ಅಂತ. ಸಿನಿಮಾ ನೋಡ್ತಿದ್ದಾರೆ, ಎಲ್ಲಿ ನೋಡ್ಬೇಕು ನೋಡ್ತಿಲ್ಲ. ಇವ್ರು ಯಾರು ಮುಂದೆ ಬಂದು ಇಲ್ಲ ಈ ತರ ಪ್ರಾಬ್ಲಮ್ ಆಗಿದೆ, ಈ ತರ ನಮ್ ಪೈರಸಿ ಅನ್ನೋದು ಯಾರಿಗೂ ಅರ್ಥನೂ ಆಗ್ತಿಲ್ಲ. ಇವಾಗ ನಾನು ಎಕ್ಸಾಂಪಲ್, ಅವ್ನಿಗೆ $1,000 ಇವ್ರಿಗೆ $1. ಯಾರೋ ಮಾಡಿರೋ ಬಂಡವಾಳ ಹಾಕಿರೋ ಸಿನಿಮಾ ಯಾರ್ದೋ ಇದು ಮಾಡಿರೋದು ಇನ್ವೆಸ್ಟ್ ಮಾಡೋದಕ್ಕೆ ಅವ್ನು $1 ದುಡಿತಾನೆ. ಅದೇ ತರ ಎಲ್ಲಾ ಸಿನಿಮಾಗಳು ಅವನ ಹತ್ರ ಇದೆ. ಈ ಒಬ್ಬ ಒಂದು ದುಡಿತಾನೆ ಅಂತಂದ್ರೆ ಇನ್ನು 50 ಜನ 500 ಅಕೌಂಟ್ಗಳು ಏನ್ ಮಾಡ್ತಾ ಇದೆ. ಇದನ್ನ ನಮ್ಮ ಲಿಂಕ್ ಇದು ಈ ಸಿನಿಮಾ ಲಿಂಕ್ ಬಯೋಲ್ ಇದೆ.
ನಾವೆಲ್ಲರೂ ಇನ್ಸ್ಟಾಗ್ರಾಮ್ ಅಲ್ಲಿ ಇದೀವಿ, ಫೇಸ್ಬುಕ್ ಅಲ್ಲಿ ಇದೀವಿ. ನಿಮ್ ಯಾರ್ದಾದ್ರು ಕಣ್ಗೂ ಬಂದಿರುತ್ತೆ, ಇಲ್ಲ ಬೇರೆ ಬೇರೆಯವ್ರಿಗೂ ಕಣ್ಗೂ ಬಂದಿರುತ್ತೆ. ಇದನ್ನ ಯಾರು ಇನಿಷಿಯೇಟ್ ಯಾಕೆ ಮಾಡ್ತಿಲ್ಲ ಅಂತಂದ್ರೆ ಪೈರಸಿ ಅನ್ನೋದು ದೊಡ್ಡ ಸಮಸ್ಯೆ ಅನ್ನೋದು ಯಾರು ಅನ್ಕೊಂಡೇ ಇಲ್ಲ. ಯಾಕಂದ್ರೆ ಸರ್ ಕೆಲವು ವಾರಗಳಷ್ಟೇ 45 ಇವೆಂಟ್ ಅಲ್ಲಿ ಕೆ.ವಿ. ಸುಪ್ರೀತ್ ಸರ್ ಹೇಳ್ತಾರೆ ಪೈರಸಿಗೆ ಸರ್ಕಾರ ಏನಾದ್ರು ಹೊಣೆ ಮಾಡಬೇಕು ಅಂತ. ಸರ್ಕಾರಕ್ಕೆ ಸರ್ ತುಂಬಾ ಜನ ಸಿನಿಮಾ ಇಂಡಸ್ಟ್ರಿ ಹತ್ರ ಇದ್ದಾರೆ ಸರ್. ಉದಾಹರಣೆ ಸಾಧು ವಕೀಲ ಸರ್ ಅವರು ಕೂಡ ಅಕಾಡೆಮಿ ಅಧ್ಯಕ್ಷರಾಗಿದ್ದಾರೆ. ಇದುವರೆಗೂ ಒಂದು ತುಟಿ ಬೀಚಿಲ್ಲ ಅವರು ಒಂದು ರೂಟ್ ಯಾರಿಗೂ ಹೇಳ್ಬಿಡ್ತೀನಿ, ಬೇಡ ಸರ್. ಅಲ್ಲ ಹೇಳ್ತೀನಿ ಕೇಳಿ. ಇವತ್ತು ಏನ್ ಹಿಡ್ಕೊಂಡ್ ಬಂದಿದಾರಲ್ಲ, ಅವನಿಗೆ ಬಂದಿರೋ ದುಡ್ಡು 45 ದರ್ಶನ್ ಅವ್ರದ್ದು ಮತ್ತೆ ಸುದೀಪ್ ಅವ್ರ ಪಿಕ್ಚರ್ ದುಡ್ಡು ಇರೋದು. ನಮ್ದಲ್ಲ, ಕೋಣ ದುಡ್ಡಿಲ್ಲ. ನಮ್ ಪಿಕ್ಚರ್ ರಿಲೀಸ್ ಆಗೋಗ್ಬಿಟ್ಟಿದೆ, ಮುಗ್ದೋಯ್ತದು. ನಮ್ ಮುಗಿದೋಗಿರೋ ಪಿಕ್ಚರ್. ಇವತ್ತು ಅವನ್ನ ಏನ್ ಹಿಡಿದಿದೀವಲ್ಲ, ಈ ದೊಡ್ಡ ಪಿಕ್ಚರೇ ಅಲ್ಲಿ ಅವನ ಹತ್ರ ಆಕ್ಟಿವ್ ಆಗಿರೋದು. ಅದನ್ನ ದಯವಿಟ್ಟು ಅರ್ಥ ಮಾಡಿ. ಒಂದ್ ನಿಮಿಷ ತಡಿ. ಏನ್ ಗೊತ್ತಾ, ಹೆಸರುಗಳು ತಗೊಳ್ಳೋದ್ರಿಂದ ಉಪಯೋಗ ಆಗಲ್ಲ. ಇವಾಗ ಹೆಂಗೆ ನಾವು ಜಗ್ಗೇಶ್ ಸರ್ನ ಅಪ್ರೋಚ್ ಮಾಡೋದು, ಅದೇ ರೀತಿಯಾಗಿ ಎಲ್ಲಾರ್ಗು ಈ ವಿಷಯ ಮುಟ್ಸುವಂತ ಪ್ರಯತ್ನ ನಾವು ಖಂಡಿತವಾಗ್ಲೂ ಮಾಡಿದೀವಿ. ಇವಾಗ ನಾವು ಕಂಪ್ಲೇಂಟ್ ಕೊಡೋದಕ್ಕೆ ಧೈರ್ಯ ಮಾಡಿ ಅವ್ರೊಬ್ರೇ ಒಬ್ರು ಬಂದು ಕೋಣ ತಂಡದಿಂದ ನಿಂತು ಡೇ ನೈಟ್ ನೋಡದೆ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿ ಅದಕ್ಕೆ ಬೇಕಾಗಿರುವಂತ ಪ್ರೂಫ್ ಕೊಟ್ಟು ಅದನ್ನ ಏನೇನಿದೆ ನಮ್ಗೇನ್ ಗೊತ್ತಾ ಅದನ್ನ ನಾವೆಲ್ಲಾನು ತಿಳಿಸೋದಕ್ಕೆ ಪ್ರಯತ್ನ ಪಟ್ಟಿದೀವಿ. ಇವಾಗ ಯಾರಾದ್ರೂ ಒಂದ್ ಬಂದು ಹೇಳಿದ್ರೆ ತಾನೇ ಇಂಥದೊಂದು ಕಾನೂನು ಇದೆ ಅನ್ನೋದು ಬೇರೆಯವ್ರಿಗೆ ಗೊತ್ತಾಗುತ್ತೆ. ಅರ್ಧ ಜನಕ್ಕೆ ಪೈರಸಿ ಅಂತಂದ್ರೆ ಅದು ಪೈರಸಿ ಒಂದು ಅಫೆನ್ಸ್ ಅಂತಾನೆ ಗೊತ್ತಿಲ್ಲ ಅನ್ನೋ ರೀತಿನಲ್ಲಿ ಬಿಹೇವ್ ಮಾಡ್ತಾರೆ. ಇನ್ನರ್ಧ ಜನ ನಗ್ತಾರೆ. ಇದೇ ನಡೀತಾ ಇರೋದು. ಹೀಗ್ ನಡೀತಾ ಇರ್ಬೇಕಾದ್ರೆ ಇವಾಗ ನಾವು ಯಾರ ಹತ್ರ ಹೋಗಿ ಇವಾಗ ನಿಮ್ಮ ಹತ್ರನೇ ಬಂದ ಒಂದ್ ಕಡೆ ಒಂದು ಹೇಳ್ಕೊಂಡ್ವಿ ಅಂತ ಅನ್ಕೊಳ್ಳಿ ನೀವು. ಇವಾಗ ಇದಾಯ್ತು ಕಾಮನ್ ಆಗಿ ನಡೆಯುತ್ತೆ ಅಂತ ಅಂತಾರೆ. ಸೊ ಕಾಮನ್ ಆಗಿ ನಡೆಯೋ ವಿಷಯನ ಯಾರು ತಲೆ ಕೆಡ್ಸ್ಕೊಳ್ತಾ ಇಲ್ಲ. ಇಲ್ಲಿ ನಾವು ಮಾಡ್ಬೇಕಾಗಿರೋದು ಹೆಂಗೆ, ಇವಾಗ ಇವ್ರು ಹೇಗ್ ಬಂದ್ಬಿಟ್ಟು ಕೋಣ ಸಿನಿಮಾದಿಂದ ನಾವು ಪ್ರೊಡ್ಯೂಸರ್ ಅಪ್ಪ ನನ್ಗೆ ಇದು ನೋವಾಗಿದೆ, ಈ ತರ ಇದು ನಡೀತಾ ಇದೆ, ಇಂಥದಿಷ್ಟು ಲಾಸ್ ಆಗಿದೆ ಅಂತ ಅನ್ಬಿಟ್ಟು ಹೇಗ್ ಕಂಪ್ಲೇಂಟ್ ನ ರೈಸ್ ಮಾಡೋದು. ಪ್ರತಿಯೊಬ್ರು ಬಂದು ಪ್ರತಿಯೊಂದು ತಂಡದಿಂದ ಒಬ್ರು ಇನಿಷಿಯೇಟಿವ್ ತಗೊಂಡು ಬಂದು ಮಾಡ್ಬೇಕಾಗಿದೆ. ಅಲ್ಲಿ ಏನಾಗುತ್ತೆ, ಯಾರೋ ಒಬ್ರು ಪ್ರೊಡ್ಯೂಸರ್ ಆಗಿರ್ತಾರೆ, ಡೈರೆಕ್ಟರ್ ತಲೆ ಕೆಡ್ಸ್ಕೊಳ್ಳೋಕೆ ಟೈಮ್ ಇರಲ್ಲ. ಆಕ್ಟರ್ ಗಳಿಗೆ ಅದು ಬಿಸ್ನೆಸ್ ಅಲ್ಲ. ಸೊ ದಿಸ್ ಇಸ್ ವಾಟ್ ಇಸ್ ಅ ಫ್ಯಾಕ್ಟ್. ನಾವು ಫ್ಯಾಕ್ಟ್ ಗಳನ್ನ ಮರ್ತು ಬಿಟ್ಟು ನಾವೇನಾದ್ರೂ ಮಾತಾಡ್ತೀವಿ ಅಂತಂದ್ರೆ ಅದು ಒಬ್ರನ್ನೊಬ್ರು ಬ್ಲೇಮ್ ಮಾಡ್ತಾನೆ ಹೋಗ್ಬೇಕಾಗುತ್ತೆ. ಬಿಟ್ರೆ ಇವಾಗ ಹೆಂಗ್ ಅಪ್ರೋಚ್ ಹೋಯ್ತು, ಇವಾಗ ನಾನು ತಲುಪಿಸುವಂತ ಪ್ರಯತ್ನ ಆಬ್ವಿಯಸ್ಲಿ ಎಲ್ಲರ ಹತ್ರ ನಮ್ಗೆ ಡೈರೆಕ್ಟ್ ಕಾಂಟ್ಯಾಕ್ಟ್ ಇರೋದಿಲ್ಲ. ಡೈರೆಕ್ಟ್ ಕಾಂಟ್ಯಾಕ್ಟ್ ಇರೋರು ನಮ್ಮ ಹತ್ರ ಕಾನ್ವರ್ಸೇಟ್ ಮಾಡ್ತಾರೆ. ಡೈರೆಕ್ಟ್ ಕಾಂಟ್ಯಾಕ್ಟ್ ಇಲ್ದಿರೋರ್ಗೆ ಏನ್ ಮಾಡ್ತಾರೆ, ಅವ್ರ ಮ್ಯಾನೇಜರ್ ಅಥವಾ ಅವ್ರ ಅಸಿಸ್ಟೆಂಟ್, ಅವ್ರು ಯಾರು ಪರಿಚಯನೋ ಸುತ್ತಮುತ್ತ ಯಾರು ಓಡಾಡ್ತಿರ್ತಾರೋ ಅವ್ರಿಗೆ ಹೇಳುವಂತ ಪ್ರಯತ್ನ ಖಂಡಿತವಾಗ್ಲೂ ಮಾಡಿದೀವಿ. ಅದನ್ನ ನೀವು ಬೇಕಂದ್ರೆ ಅವ್ರವ್ರು ಯಾವಾಗಾದ್ರೂ ಹೇಳಕ್ ಸಾಧ್ಯ ಆಯ್ತು ಅಂತಂದ್ರೆ ಆ ಹೆಸರುಗಳನ್ನ ನಾವು ಹೇಳ್ಬಹುದು. ಬಟ್ ತಲುಪಿಸಿಲ್ಲ ಅನ್ನೋದು ತಪ್ಪಾಗುತ್ತೆ. ಅವ್ರಗಳಿಗೂ ಗೊತ್ತು. ಯಾಕೆ ಇಂಡಸ್ಟ್ರಿನಲ್ಲಿ ಎಲ್ಲರೂ ವರ್ಕ್ ಮಾಡ್ತಾ ಇದೀವಲ್ವಾ. ವರ್ಕ್ ಮಾಡ್ತಿರೋರು ಅಂದ್ರೆ ಸಿನಿಮಾ ಯಾರ್ಯಾರು ರಿಲೀಸ್ ಅಂತ ಮಾಡ್ತಾ ಇದಾರೋ ಪ್ರತಿಯೊಬ್ಬರಿಗೂ ಪೈರಸಿ ಅನ್ನೋದು ಇದೆ ಅಂತ ಗೊತ್ತು. ಅದಕ್ಕೆ ಆಂಟಿ ಪೈರಸಿ ಕಂಪನಿ ಹತ್ರ ಹೋಗಿ ಮಾತಾಡಿ ಅದನ್ನ ತೆಗಿಸ್ಬೇಕು, ಅದನ್ನ ಡಿಲೀಟ್ ಮಾಡಿಸ್ಬೇಕು ಅನ್ನೋದು ಕೂಡ ಗೊತ್ತು. ಅಂದ್ರೆ ಇನ್ನೊಂದು ಆಕ್ಯುಪೇಷನ್ಗೆ ನಾವು ಜಾಗ ಮಾಡ್ಕೊಟ್ಟಿದೀವಿ ಹೊರತು ಇದನ್ನ ಕಿತ್ತ ಹಾಕ್ಬೇಕು ಅಂತ ಯೋಚನೆ ಮಾಡಿಲ್ಲ. ಇದನ್ನ ಕಿತ್ತ ಹಾಕಿದ್ರೆ ಒಂದಷ್ಟು ಜನ ಇನ್ನೊಂದಷ್ಟು ಜನ ಕೆಲಸ ಮಾಡಂಗೇನೆ ಇರಲ್ಲ. ಈ ಏನ್ ಒಂದ್ ಹುಡುಗ ಸಿಕ್ಕಾಕೊಂಡಿದ್ದಾನೆ ಅಂತ ನಾವು ಹೇಳ್ತಾ ಇದೀವಿ, ಅದ್ರ ಡೀಟೇಲ್ಸ್ ನಿಮ್ಗೆ ಮುಂದೆ ಸಿಗ್ತಾ ಹೋಗುತ್ತೆ. ಬಟ್ ಈ ತರ 500 ಜನ ಇದಾರೆ 600 ಜನ ಇದಾರೆ ಅಂತ ಅನ್ಬೇಕಾದ್ರೆ ನೋಡ್ತಾ ಇರೋರ್ಗು ನೆನ್ಪಿರ್ಬೇಕು. ನಾನು ಇದಕ್ ಮುಂಚೆ ಒಂದು ವಿಡಿಯೋ ಕೂಡ ಮಾಡಿದ್ದೆ, ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದೆ. ಅದನ್ನ ಯಾರು ತಲೆ ಕೆಡಿಸ್ಕೊಳ್ಳಿಲ್ಲ. ಅಲ್ಲಿ ಕಮೆಂಟ್ ಗಳು ಬಂದಿದ್ ನೀವು ಓದಿದ್ರೆ ನಿಮ್ಗೆ ಗೊತ್ತಾಗುತ್ತೆ. ಅರ್ಧ ಜನಕ್ಕೆ ಏನಿದೆ ಅಂತಂದ್ರೆ ಹೌದು ಪೈರಸಿ ತಪ್ಪು ಅಂತ ಹೇಳ್ತಾರೆ. ಇನ್ನರ್ಧ ಜನ ನಿಮ್ ಸಿನಿಮಾ ಚೆನ್ನಾಗಿಲ್ಲ ಅದಕ್ಕೆ ನೀವು ಇದೆಲ್ಲ ಗಿಮಿಕ್ ಮಾಡ್ತಾ ಇದ್ರೆ. ಸಿನಿಮಾ ರಿಲೀಸ್ ಆಗಿದ್ದಾಯ್ತು, ನಾವು OTT ಕೊಟ್ಟಿದ್ದಾಯ್ತು, ಸ್ಯಾಟಲೈಟ್ ಮಾರಿದ್ದಾಯ್ತು, ನಮ್ಗೇನ್ ಬರ್ಬೇಕೋ ನಮ್ಗೆ ಸಿನಿಮಾ ನಮ್ಗೇನ್ ಕೊಡ್ಬೇಕಿತ್ತು ಅದನ್ನ ಕೊಟ್ಟಿದ್ದಾರೆ. ಇನ್ನು ಕೋಣ ಸಿನಿಮಾನ OTT ನಲ್ಲಿ ಚೆನ್ನಾಗಿ ನೋಡ್ತಾ ಇದಾರೆ, ನಮ್ಗೆ ಒಳ್ಳೆ ವ್ಯೂ ಬಂದಿದೆ. ಆಬ್ವಿಯಸ್ಲಿ ವ್ಯೂ ಬಂದಿದೆ ಅಂತ ಅಂದ್ಮೇಲೆ ನಮಗ್ ದುಡ್ಡು ಬರುತ್ತೆ. ಬಟ್ ಇದನ್ನ ನಾವು ಕಷ್ಟಪಟ್ಟು ನಾವು ಕೆಲಸ ಮಾಡಿ ನಾವು ಹಾರ್ಡ್ ವರ್ಕ್ ಮಾಡಿ ಯಾವನೋ ಕೆಲಸ ಮಾಡಲ್ಲ ಅನ್ನೋ ಕೈಯಲ್ಲೆಲ್ಲ ಕೆಲಸ ಮಾಡಿಸಿ ಕಾಲಿಡ್ದು ನಾವೇ ದುಡ್ಡು ಕೊಟ್ಟು ನಾವೇ ಕಾಲಿಡ್ದು ಕೆಲಸ ಮಾಡ್ಸಿದೀವಿ. ಅಂತ ಸಿನಿಮಾ ತಗೊಂಡೋಗಿ ಯಾವನೋ ಬಿಟ್ಟಿಯಾಗಿ ಹಾಕೊಂಡು ಇನ್ಯಾರ್ಗೋ ಫ್ರೀಯಾಗಿ ತೋರಿಸ್ತಾನೆ ಅಂತಂದ್ರೆ ನಮ್ಗೆ ಅದ್ ಹೆಂಗ್ ಕೋಪ ಬರ್ದಿರುತ್ತೆ. ನಮಗ್ ಬರೋ ಕೋಪ ಬೇರೆ ತಂಡಕ್ಕೆ ಯಾಕೆ ಬರ್ತಾ ಇಲ್ಲ? ಹೋಗಿ ನಾವು ಮೀಡಿಯಾ ಮುಂದೆ ತುಂಬಾ ಜನ ಅಳ್ತಾ ಇದೀವಿ, ನಮ್ ಸಿನಿಮಾ ಓಡ್ತಾ ಇಲ್ಲ, ನಮ್ ಸಿನಿಮಾ ಹಿಂಗಾಗ್ತಾ ಇದೆ, ನಮ್ ಸಿನಿಮಾ ನೋಡೋದಕ್ಕೆ ಥಿಯೇಟರ್ ಬರ್ತಾ ಇಲ್ಲ. ಯಾಕೆ ಬರ್ತಾ ಇಲ್ಲ? OTT ಅಲ್ಲಿ ಬಂದಾಗ ನಾನು ಮಿಸ್ ಮಾಡ್ಕೊಂಡೆ ಸಿನಿಮಾನ ಥಿಯೇಟರ್ ಅಲ್ಲಿ ನೋಡೋದು ಅಂತ ಹೇಳಿದವರು ಕೂಡ ಇದಾರೆ. ಇವತ್ತಿಗೆ OTT ನಲ್ಲಿ ರಿಲೀಸ್ ಆದ್ಮೇಲೆ ZEE5 ನಲ್ಲಿ ನಾನು ನೋಡಿದೆ, ನಾನು ಥಿಯೇಟರ್ ಅಲ್ಲಿ ನೋಡೋದು ಯಾಕೆ ಸಿನಿಮಾ ಥಿಯೇಟರ್ ಬಂದು ನೋಡ್ಬಿಟ್ಟು ಆ ಒಪಿನಿಯನ್ ಕೊಟ್ರೆ ನಮಗೂ ಖುಷಿ ಆಗತ್ತಲ್ವಾ. ಎಂಟರ್ಟೈನ್ಮೆಂಟ್ ಅಂತಾನೆ ಮಾಡೋದು. ಅದನ್ನ ಒಂದು ಫ್ರೀ ಅಂದ್ರೆ ಎಲ್ಲಾ ಕಡೆ ಫ್ರೀ ಆಗಿ ಏನ್ ಸಿಗತ್ತೆ ಅನ್ನೋದನ್ನ ಆರಾಮಾಗಿ ಎಲ್ಲರೂ ನೋಡ್ತಾ ಇದ್ದೀರಾ. ದಯವಿಟ್ಟು ಪ್ರಾಕ್ಟೀಸ್ ಫ್ರೀ ಆಗಿ ನೋಡೋದನ್ನ ಬಿಟ್ಬಿಟ್ಟು ನಿಮಗೆ ಪ್ರಶ್ನೆ, ಟಿಕೆಟ್ ಕೊಟ್ಬಿಟ್ಟು ಸಿನಿಮಾ ಮಾಡಿರುವಂತಹ ನಿರ್ಮಾಪಕರು ಇವತ್ತು ಮೀಡಿಯಾ ಮುಂದೆ ಇಷ್ಟೆಲ್ಲ ಮಾತಾಡ್ತಿದ್ದಾರೆ. ಮಾತೃ ಸಂಸ್ಥೆ ಅದು ಚೇಂಬರ್ ಆಗಿರ್ಬೋದು, ಪ್ರೊಡ್ಯೂಸರ್ ಅಸೋಸಿಯೇಷನ್ ಆಗಿರ್ಬೋದು, ಪೈರಸಿ ಅನ್ನೋ ಪಿಡುಗು ಸುಮಾರು ವರ್ಷದಿಂದ ಇದೆ. ಬಟ್ ನಿರ್ಮಾಪಕರು ಬರ್ತಾ ಇದಾರೆ. ಯಾಕೆ ಚೇಂಬರ್ ಇಂದ ಆಗ್ಲಿ ಪ್ರೊಡ್ಯೂಸರ್ ಅಸೋಸಿಯೇಷನ್ ಆಗ್ಲಿ ಮುಂದೆ ಬಂದ್ಬಿಟ್ಟು ಎಲ್ಲ ಪ್ರೊಡ್ಯೂಸರ್ಸ್ ಗಳು ಉಳಿಬೇಕು, ಸಿನಿಮಾ ಕನ್ನಡ ಇಂಡಸ್ಟ್ರಿಯಲ್ಲಿ ಸಿನಿಮಾಗಳು ದೊಡ್ಡದಾಗಿ ಬೆಳಿಬೇಕು ಅಂತೇಳಿ ಯಾಕೆ ಯಾವ ರೀತಿ ಅಂತ ಸ್ಟೆಪ್ಸ್ ಗಳನ್ನ ತಗೋತಿಲ್ಲ? ಇದಕ್ಕೆ ಯಾಕೆ ಸರ್ಕಾರ ಮುಂದೆ ಪ್ರಶ್ನೆನ ಇಟ್ಟು ಇದಕ್ಕೊಂದು ಕಡಿವಾಣ ತರುವಂತ ಪ್ರಯತ್ನ ಮಾಡ್ತಿಲ್ಲ? ಇದು ಇವಾಗ ಜಗ್ಗೇಶ್ ಸರ್ ಆಗಿರ್ಬೋದು ಅಥವಾ ಕೋಣ ಚಿತ್ರತಂಡ ಬಂದಿರಬಹುದು. ಸೊ ಈ ತರ ಸಮಸ್ಯೆ ಸುಮಾರು ವರ್ಷದಿಂದ ನಡೀತಿದೆಯಲ್ಲ, ಯಾಕೆ ಚೇಂಬರ್ ಮುಂದುವರಿತಾ ಇಲ್ಲ? ಓಕೆ, ಈಗ ತಾವೇನು ಹೇಳ್ತಾ ಇದ್ರಿ, ಇವ್ರು ತಗೊಂಡ್ರೆ ಇನಿಷಿಯೇಟಿವ್ ನ ಮಾತೃ ಸಂಸ್ಥೆ ಅಥವಾ ನಿರ್ಮಾಪಕರ ಸಂಘ ಯಾಕೆ ತಗೊಂಡಿಲ್ಲ ಅಂತ ಹೇಳಿ ಅದಕ್ಕೆ ಸಂಬಂಧಪಟ್ಟಂತ ಪೂರ್ವಕವಾದಂತ ದಾಖಲೆಗಳನ್ನ ನಾನು ನಿಮ್ಗೆ ಕೊಡ್ತೀನಿ. 2 ತಿಂಗಳ ಕೆಳಗಡೆ ನಾನು ಅಣ್ಣನ ಹತ್ರ ಹೋಗಿ
ಈ ಯಾವ ತರ ಪೈರಸಿಗಳನ್ನ ಯಾರ್ಯಾರು ಮಾಡ್ತಾ ಇದಾರೆ ಏನು ಅನ್ನೋದನ್ನ ಲೈವ್ ಅಲ್ಲಿ ಅವ್ರಿಗೆ ತೋರಿಸಿ ನನ್ನ ಸ್ನೇಹಿತರು ಒಬ್ರು ಎಲ್ಲವನ್ನು ಇವ್ರಿಗೆ ಬಿಡಿಸಿ ಹೇಳಿದ್ರು. ಹೇಳಾದ್ಮೇಲೆ ಎಂಟೈರ್ ಕರ್ನಾಟಕದಲ್ಲಿ ಇರ್ತಕ್ಕಂತ ಲೋಕಸಭಾ ಮೆಂಬರ್ಸ್ ಮತ್ತೆ ರಾಜ್ಯಸಭಾ ಮೆಂಬರ್ಸ್ ಗಳಿಗೆ ಕಾಗದ ಬರುದು ಇವ್ರಿಗೆಲ್ಲವನ್ನು ಬಿಡಿಸಿ ಹೇಳಾದ್ಮೇಲೆ ಅಣ್ಣ ಅಲ್ಲಿ ಧ್ವನಿ ಹೇಳಿ. ಈ ನೋವು ಸುಮ್ಮನೆ ಇಲ್ಲ, ನಾವು ಅದಕ್ಕೆ ನಾನು ಪೂರಕವಾದಂತ ದಾಖಲೆಗಳನ್ನ ಕೊಡ್ತೀನಿ ನಿಮಗೆ. ಅಷ್ಟೋ ಜನ ಕೆಲವರು ರಿಯಾಕ್ಟ್ ಮಾಡಿದ್ರು, ಇವರು ರಾಜ್ಯಸಭೆನಲ್ಲಿ ಮಾತಾಡಿದ್ರು, ಇನ್ನೊಬ್ರು MP ಅವರು ಲೋಕಸಭೆನಲ್ಲಿ ಮಾತಾಡಿದ್ರು. ಸೊ ಈ ತರದ ಇನಿಷಿಯೇಟಿವ್ ತಗೊಳತಕ್ಕಂಥದ್ದು ಜಗ್ಗೇಶ್ ಅಣ್ಣನ್ ಒಬ್ಬರಿಗೆ ಯಾಕೆ ಬಂತು? ಇನ್ನು ಮಿಕ್ಕಿದವ್ರಿಗೆ ಎಲ್ರಿಗೂ ಅದು ಬರ್ತದೆ. ಎಲ್ಲರಿಗೂ ಬಂದ್ರೆ ಸರ್ ಏನಿಲ್ಲ, ನಾವು ಕಂಪ್ಲೇಂಟ್ ಕೊಟ್ಟಂಗೆ ಪ್ರತಿ ತಂಡ ಕಂಪ್ಲೇಂಟ್ ಕೊಡಕ್ಕೆ ಮುಂದೆ ಬಂದ್ರೆ ಯಾರಾದ್ರೂ ಒಬ್ರು ಅಲ್ಲ, ನಮಗೆ ಶಾಕ್ ಆಗಿದೆ ಅಂದ್ರೆ ಒಂದು ಕಂಪ್ಲೇಂಟ್ ಅಂತ ಇಲ್ಲಿವರೆಗೆ ಬಂದಿಲ್ಲ. ಜಗ್ಗೇಶ್ ಅವ್ರು ಮುಂದೆ ಬಂದು ಈ ಕೆಲಸ ಮಾಡಿದ್ದಾರೆ. ಯಾಕಂದ್ರೆ ಮಾಡ್ಬೇಕು, ಯಾಕಂದ್ರೆ ಇವತ್ತು ಅವರು ರಾಜ್ಯಸಭಾ ಮೆಂಬರ್ ಇಟ್ಕೊಂಡು ನಾಳೆ ಇವತ್ತು ಕನ್ನಡ ಚಿತ್ರರಂಗದ ಬಗ್ಗೆ ಅಪರಿಬದ್ಧ ಚಿಂತೆ ಮಾಡ್ತಾರಲ್ಲ, ಅದು ಖುಷಿ ಪಡ್ಬೇಕು. ಇವತ್ತು ಇಟ್ಕೊಳ್ಳೋ ಕೆಲಸ ಮಾಡಿದ್ದಾರೆ. ಇವತ್ತು ಅವ್ರ ಹಿಂದೆ ಎಷ್ಟು ಜನ ಇಟ್ಕೊಂಡು ನಾವು ಯಾಕಂದ್ರೆ ಪ್ರತಿಯೊಬ್ಬರು ಯಾಕಂದ್ರೆ ಮೊನ್ನೆ ತಾನೇ 45 ಚಿತ್ರ ನಿರ್ಮಾಪ ಹೊಟ್ಟೆ ಅವರು ಕಣ್ಣಲ್ಲಿ ನೀರು ನೋಡ್ತೀನಿ. ಏನ್ ಇವತ್ತು ಅವನ ಅಕೌಂಟ್ ಅಲ್ಲಿ ದುಡ್ಡನ್ನ ಸೀಸ್ ಮಾಡಿ ಅಂತ ಹೇಳಿದೇನಲ್ಲ, $900 ಏನಿದೆ ಅಂತ ಹೇಳಿದಿರಲ್ಲ, ಅದಷ್ಟು ಪೂರ್ಣ ದುಡ್ಡಲ್ಲ. 45 ಇವ್ರದೇನೆ, ಅದನ್ನು ಸೀಸ್ ಮಾಡಕ್ ಹೇಳಿ. ಸರ್ ಈ ಮುಖಾಂತರ ಸರ್ ನೀವೇನೋ ನರೇಂದ್ರ ಮೋದಿ ಸರ್ನ ಭೇಟಿ ಮಾಡೋದು ಮಾಡ್ತಾ ಇದೀವಿ, ಹೀಗೆ ನಿಲ್ಸೋದಿಲ್ಲ. ನಾವು ಕೆಲಸ ಮಾಡ್ತಾ ಇರ್ತೀವಿ ಅಷ್ಟೇ. ನಾವ್ ಇಲ್ಲೆಲ್ಲ ಬಂದು ನಿಮ್ಮ ಹತ್ರ ಎಲ್ಲ ಹೇಳ್ಕೊಂಡು ಅದು ಇದು ಏನು ಹೇಳಕ್ ಹೋಗಲ್ಲ. ನಮ್ ಪಾಡಿ ಸ್ಟಾರ್ಟ್ ಮಾಡಿದೀವಿ, ಎಲ್ಲಾರ ಜೊತೆಗೆ ಸೇರಿಸಿ. ಸರ್ ಒಂದೇ ಒಂದು ಮಾತು, ನಿಮ್ಮ ಹಿರಿಯರಾಗಿ ಒಂದ್ ಕರೆ ಕೊಟ್ಬಿಡಿ. ಜವಾಬ್ದಾರಿ ಇವೆಲ್ಲ ಮಾಡ್ತಾರೆ. ಸರ್ ಯಾಕಂದ್ರೆ ಜಗ್ಗೇಶ್ ಅವ್ರು ಒಪ್ಪದಲ್ಲ, ನಮ್ದು ಕೂಡ ಜವಾಬ್ದಾರಿ ಇದೆ. ಎಲ್ಲರೂ ಕೈ ಜೋಡಿಸ್ಕೊಂಡು ನೋಡೋಣ. ಅಲ್ಲ, ನಾವು ಮೀಡಿಯಾದಲ್ಲಿ ಜೋಡಿಸ್ತೀವಿ, ಬಟ್ ನಿಮ್ ಕಲಾವಿದ್ರು ಯಾರು ಬರಲ್ಲ ಸರ್. ಯಾಕಂದ್ರೆ ಬರ್ತಾರೆ ಸರ್, ಈ ತರ ವಿಚಾರ ಅಂತ ಕೇಳಿ ಎಲ್ಲಾರ್ಗು ಪೆಟ್ಟ. ಯಾಕಂದ್ರೆ 45 ಚಿತ್ರ ನಿರ್ಮಾಪಕರು ಅವ್ರು ನಿಜ ಕಣ್ಣೀರ್ ಹಾಕ್ತಾರೆ. ಮತ್ತೆ ಹೋಗ್ಬೇಕು ನಮ್ಗೆ ಒಬ್ಬ ನಿರ್ಮಾಪಕ ಈ ಮತ್ತೆ ಕಣ್ಣೀರ್ ಮತ್ತೆ ಇವತ್ತು ಪ್ರತಿಯೊಬ್ಬರು ನಿರ್ಮಾಪಕರು ನಟರು ಕೂಡ ಇದು ಕೈ ಜೋಡಿಸ್ಬೇಕು. ಈ ಒಂದು ಏನು ಆ ಜಾಲ ಹಿಡಿದಿದ್ದಾರೆ. ನೀವು ಹೇಳಿದ್ರಿ ಕೋಣ ಚಿತ್ರತಂಡ ಬಂದು ಕಂಪ್ಲೇಂಟ್ ಕೊಡ್ತು, ಅದಕ್ಕೋಸ್ಕರ ನಾವು ಮುಂದುವರಿತಾ ಇದೀವಿ ಅಂತ ಹೇಳಿ. ಬಟ್ ನಾನು ಕೇಳುವಂತದ್ದು ಸರ್, ಮಾತೃ ಸಂಸ್ಥೆ ಆಗಿರ್ಬೋದು, ಪ್ರೊಡಕ್ಷನ್ ಅಸೋಸಿಯೇಷನ್ ಆಗಿರ್ಬೋದು, ಒಬ್ರು ಕಂಪ್ಲೇಂಟ್ ಕೊಡೋವರೆಗೂ ವೆಯ್ಟ್ ಮಾಡ್ಬೇಕಾ? ಇಲ್ಲ ನಮ್ಮ ಕನ್ನಡ ಚಿತ್ರಕ್ಕೆ ಇದು ಪಿಡುಗು, ನಾವ್ ಇದನ್ನ ಸರಿ ಮಾಡ್ಬೇಕು ಅಂತ ಹೇಳಿ ನೀವ್ ಯಾಕೆ ಇಷ್ಟು ವರ್ಷದ ಇನಿಷಿಯೇಟ್ ನೋಡಿಲ್ಲ? ಯಾಕಂದ್ರೆ ಪೈರಸಿ ಅನ್ನೋದು ಇವತ್ತಿಂದಲ್ಲ. ನನಗೆ ಗೊತ್ತಿರಂಗೆ, ನನಗ್ ತಿಳಿದಿರೋ ಮಟ್ಟಿಗೆ 10 ವರ್ಷ ಆಯ್ತು ಪೈರಸಿ ಅನ್ನೋದು ಬಂದ. ಸರ್ ಅವಾಗ ಜಗ್ಗೇಶ್ ಅವರು ಇಲ್ಲಿ ಹೊರ ಕಳ್ಳರಿಂದ ಒಳ ಕಳ್ಳರೇ ಜಾಸ್ತಿ ಇದ್ದಾರೆ ಇಲ್ಲಿ. ಅವ ಹಿಂದೆ ತಾವು ಕೂಡ ಒಂದು ದೊಡ್ಡ ಜಾಲ ಹಿಡಿದಿತ್ತು, ಅದು ಏನೋ ಅದು ಹಂಗೆ ಇದಾಯ್ತು. ಬಟ್ ಇವತ್ತು ಏನ್ ಗೊತ್ತಾ, ಇವತ್ತು ನಿಜವಾಗ್ಲೂ ಕೋಣ ಚಿತ್ರ ಬಂದು ಹೋಯ್ತು. ಇವತ್ತು ಆ ದಂಡ ಇವತ್ತು ಏನು ಆರೋಪಿಗಳನ್ನ ಹಿಡಿದಿದ್ದಾರೆ. ಇವತ್ತು DCP ಸಾಹೇಬ್ ಕೂಡ ಶಿಬಿರ ಆಕ್ಷನ್ ತಗೊಂಡ್ವಿ ಅಂತ ಈ ಒಂದು ವಿಚಾರವಾಗಿ ಪ್ರತಿಯೊಂದು ಇಂಡಸ್ಟ್ರಿಯಲ್ಲಿ ಇರ್ತಕ್ಕಂಥ ಪ್ರತಿಯೊಬ್ರು ಕೂಡ ಈ ಒಂದು ಇದಕ್ಕೆ ಕೈ ಜೋಡಿಸ್ಬೇಕು ಅಂತ ಹೇಳಿ ನಾನು ಕೇಳ್ತೀನಿ. ಸರ್ ನಮ್ದೊಂದು ಸಲಹೆ ಏನಂದ್ರೆ, ಬರೀ ಸಿನಿಮಾ ರಿಲೀಸ್ ಆಗಿದಾವೆ, ಈಗ ಅವು ಮಾತ್ರ ಸಿಕ್ಕಿದಾವೆ. ಮುಂದೆ ಸಿನಿಮಾ ರಿಲೀಸ್ ಆಗೋದು ತುಂಬಾ ಇದಾವೆ. ಆಪ್ ನೋಡಿದ್ರೆ ಇವಾಗ ಅವ್ರು ಪಾಪ ಇವಾಗ ಕಳ್ಕೊಂಡು ಇವಾಗ 45, ಆಮೇಲೆ ಮಾರ್ಕ್, ಆಮೇಲೆ ಡೆವಿಲ್, ಈ ಚಿತ್ರ ಸಂಬಂಧಪಟ್ಟಂತ ಕಲಾವಿದರಾಗ್ಬೋದು, ಆಗ್ಬೋದು, ತಂಡ ಪ್ರತಿಯೊಬ್ರು ಈ ಒಂದು ವಿಚಾರಕ್ಕೆ ಎಲ್ಲ ಕೈ ಜೋಡಿಸ್ಬೇಕು. ಯಾಕಂದ್ರೆ ಈ ಜಾಲ ಬೇರೆ ಸಮೇತ ಕಿತ್ತು ಬಿಸಾಕ್ಬೇಕು. ಸರ್ ಮುಂದೆ ಬರೋರು ಕಲಾವಿದ್ರು ಸರ್, ಏನ್ ಗೊತ್ತಾ, ಮುಂದೆ ಬರೋರು ಯಾರು ಬರ್ತಾರೆ ಅನ್ನೋದು ನಮ್ಗೆ ಸಿನಿಮಾ ಡೇಟ್ ಅನೌನ್ಸ್ ಆದಾಗ ಗೊತ್ತಾಗತ್ತೆ, ಯಾವಾಗ ರಿಲೀಸ್ ಆಗತ್ತೆ ಅಂತ. ಇವಾಗ ನಾವ್ ಏನ್ ಹೇಳ್ಬೋದು ಅಂತಂದ್ರೆ, ಎಲ್ಲೋ ನಾವು ಕುತ್ಕೊಂಡ್ಬಿಟ್ಟು ಪೈರಸಿಗ್ ನಾವ್ ಇದನ್ನೇನೋ ಒಂದ್ ಮಾಡ್ತೀವಿ ಅಂತ ಯಾರ್ಯಾರು ಮಾತಾಡಿದಾರಲ್ಲ ಅವರೆಲ್ಲ ಕಂಪ್ಲೇಂಟ್ ಕೊಡ್ಬೇಕು. ಇವಾಗ ನಾವು ಲೀಗಲ್ ಆಗಿ ಹೋಗ್ಬೇಕು, ಲೀಗಲ್ ಆಗಿ ಹೋಗ್ಬೇಕು. ನಾವ್ ಯಾರು ಎಲ್ಲೋ ನಿಂತ್ಕೊಂಡು ಮಾಡಕ್ಕಾಗಲ್ಲ. ಎಲ್ಲಾರು ಸೇರಕ್ಕಾಗಲ್ಲ. ಓನರೇ ಮುಂದೆ ಬಂದಿಲ್ಲ, ಓನರೇ ಕಂಪ್ಲೇಂಟ್ ಕೊಟ್ಟಿಲ್ಲ, ಲೀಗಲ್ ಪ್ರೋಸೆಸ್ ಈಗ ನಡೆಯೋದಲ್ಲ. ಈಗ ನನ್ ಸಿನಿಮಾ ಪೈರಸಿ ಮಾಡಿದ್ದಾರೆ, ನಂದು ಅವ್ರು ಕತ್ತಿದ್ದಾರೆ ಅನ್ನೋದಾಗ ನಾನ್ ಕಂಪ್ಲೇಂಟ್ ಕೊಟ್ಟಾಗ ಏನಾಗುತ್ತೆ, ಅದು ಲೀಗಲ್ ಆಕ್ಷನ್ ಪ್ರೊಸೀಡಿಂಗ್. ಎಲ್ಲಾರು ಮಾತಾಡೋ ಈಗ ಸಿನಿಮಾದೊಳದಿಂದಾನೇ ಬರ್ಬೇಕು. ಯಾರು ಇಂಥ ಪರ್ಟಿಕ್ಯುಲರ್ ಸಿನಿಮಾ, ನನ್ ಸಿನಿಮಾ ಈ ತರ ಲಾಸ್ ಆಗಿದೆ, ನನ್ ಸಿನಿಮಾ ಈ ತರ ಪರಿಸ್ಥಿತಿ ಮಾಡಿದ್ರೆ, ಇನ್ಕ್ಲೂಡಿಂಗ್ ನೀವು CVFC ಹೋದ್ರು ಏನದು ಈ ಆಕ್ಟ್ ಪ್ರಕಾರ ಶಿಕ್ಷೆ ಕೊಡ್ಸೋದಿದೆ. ಅಲ್ಲೂ ಅಷ್ಟೇ, ಯಾರು ನೊಂದಂತ ಇರೋದು ಅವರೇ ಅವ್ರ ಕಡೆಯಿಂದ ಕಂಪ್ಲೇಂಟ್ ಕೊಂಡಾಗ ಲೀಗಲ್ ಪ್ರೊಸೀಡಿಂಗ್ ಆಗೋದು. ಸೊ ಚಿತ್ರ ಚೇಂಬರ್ ಇಂದ ಆಗಿರ್ಬೋದು, ಇಲ್ಲ ಪ್ರೊಡ್ಯೂಸರ್ ಅಸೋಸಿಯೇಷನ್ ಇಂದ ಅವ್ರೇನ್ ಮಾಡ್ಬೋದು ಅಂತಂದ್ರೆ, ಇದನ್ನ ಸರ್ಕಾರದ ಲೆವೆಲ್ ಅಲ್ಲಿ ಈಗೇನ್ ನಾವು ಕಂಪ್ಲೇಂಟ್ ಕೊಟ್ಟಿದೀವಿ, ಹಿಡಿತಾ ಇದೀವಿ, ಇದೊಂದೇ ಕೇಸ್ ಅಲ್ಲ, ಇದು ಬರೀ ಒಂದು ಬ್ರಾಂಚ್ ಅಷ್ಟೇ ಇವನೊಬ್ಬ ಸಿಕ್ಕಿರೋದು. ಇದು ಬಿಟ್ಟು ಇನ್ನ ಫೇಸ್ಬುಕ್, ಇನ್ಸ್ಟಾಗ್ರಾಮು, ನಾನು ಎಲ್ಲರಿಗೂ ಅಂದ್ರೆ ಯಾವ್ಯಾವ ಆಪ್ ಅಲ್ಲಿ ಇದಾರೆ, ನಿಮ್ಮ ಪ್ರತಿಯೊಬ್ರಿಗೂ ಕೋಣ ಸಿನಿಮಾ ಒಂದೇ ಅಂತಲ್ಲ, ಎಲ್ಲಾ ಸಿನಿಮಾಗಳು ಸೇರ್ಸ್ಕೊಳ್ಳಿ.
ಬಟ್ ಕೋಣ ಸಿನಿಮಾ ಯಾವ್ಯಾವ ಆಪ್ ಅಲ್ಲಿ ಬಿಟ್ಟಿದ್ದೀರಾ ಎಲ್ಲಾ ಆಪ್ ಅಲ್ಲಿ ಯಾವ್ಯಾವ ಅಕೌಂಟ್ ಇದೆ ಎಲ್ಲಾರು ಬಂದೇ ಬರ್ತೀವಿ, ಎಲ್ಲಾರು ಮೀಟ್ ಮಾಡೇ ಮಾಡ್ತೀವಿ. ಇವೆಲ್ಲರೂ ಒಂದೊಂದು ದಿವಸ ಸ್ಟೇಷನ್ ಅಲ್ಲಿ ಒಂದು ಲಾಂಚ್ ಆಗಿ ಆಗ್ತೀವಿ ಸರ್. ಅದೊಂದನ್ನ ಮಾತ್ರ ನಾವು ಅಶ್ಯೂರ್ ಮಾಡ್ಬೋದು ನಾವು. ಸರ್ ಜಗ್ಗೇಶ್ ಸರ್ ಮಾಡಿದ ಲೈವ್ ಸರ್ ಲಕ್ಷಾಂತರ ವೀಕ್ಷಣೆ ಕಂಡಿದೆ. ಒಬ್ರು ಸ್ಟಾರ್ ನಟರು ಕೂಡ ಇದುವರೆಗೂ ಕೂಡ ಒಂದು ಸ್ಟೋರಿ ಹಾಕಿಲ್ಲ, ಅಟ್ಲೀಸ್ಟ್ ಒಂದು ಪೊಲೀಸ್ ಠಾಣೆ ಮಟ್ಲೇ ಇಲ್ಲ. ಅವ್ರ ಸಿನಿಮಾಗೆ ಏನು ಆಗಿಲ್ಲ ಅಂತನ, ಏನು ಹಾಕ್ಲಿ ಬಿಡಿ ನಮ್ಗೆ ಏನ್ ಗೊತ್ತಾ, ಯಾಕೆ ಅಂತ ಸಿನಿಮಾಗಳಿಗೆ ಮ್ಯಾಟರ್ ಆಗ್ತಾ ಇಲ್ಲ. ಫಸ್ಟ್ ಥಿಂಗ್, ಎಷ್ಟೋ ಜನ ಆರ್ಟಿಸ್ಟ್ ಗಳು ಅವರೇ ಕೆಲಸ ಮಾಡಿರೋ ಸಿನಿಮಾ ಪ್ರಮೋಷನ್ ಗೆ ಬರ್ತಾ ಇಲ್ಲ. ನೀವು ಇದು ಯಾವ್ದೋ ಸಂಬಂಧ ಇಲ್ದಿರೋ ಒಂದ್ ವಿಷಯಕ್ಕೆ ಬನ್ನಿ ಅಂತ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ. ಯಾಕೆ ಎಕ್ಸ್ಪೆಕ್ಟ್ ಮಾಡ್ತಾ ಇದೀರಾ? ಅವ್ರದಂಗಾರ ಆಗ್ಲಿ ಅಂತ ನಮ್ಗೆ ಅಂದ್ರೆ ಸರ್ ಏನ್ ಗೊತ್ತಾ, ಇವಾಗ ಆಂಟಿ ಪೈರಸಿ ಅಂತ ಒಂದು ಟಾಪಿಕ್ ಇದೆ ಅಂತ ನಾನು ಹೇಳದ್ನಲ್ವಾ, ಇದನ್ನ ಎಲ್ಲ ಡಿಲೀಟ್ ಮಾಡ್ಬೇಕು ಅನ್ನೋದಕ್ಕೆ ಇನಿಷಿಯೇಟಿವ್ ತಗೊಂಡು, ಅದು ನಾವೇ ಯಾರು ಪ್ರೊಡ್ಯೂಸರ್ಸ್ ಆಗಿರ್ತೀವಿ ನಾವೇ ದುಡ್ಡು ಕೊಟ್ಟು ಅವ್ರ ಹತ್ರ, ನೋಡಪ್ಪ ನನ್ ಸಿನಿಮಾ ನಾನು ಕಷ್ಟಪಟ್ಟು ಮೈ ಬಗ್ಸಿ ಕೆಲಸ ಮಾಡಿದೀನಿ, ದುಡ್ಡು ಹಾಕಿ ರಕ್ತ ಸುರಿಸಿ ಬೆವ್ರು ಸುರಿಸಿ ಕೆಲಸ ಮಾಡಿದೀನಿ, ಇದನ್ನ ತೆಗಿಯಪ್ಪ ಡಿಲೀಟ್ ಮಾಡು ಅಂತ ಹೇಳಿ ಅವ್ರ ಹತ್ರ ಒಂದು ಪ್ಯಾಕೇಜ್ ಮಾತಾಡಿ ಅವ್ರ ಹತ್ರ ರಿಕ್ವೆಸ್ಟ್ ಮಾಡಿಸ್ಬಿಟ್ಟು ತೆಗಿಸ್ಬೇಕು. ಕೆಪಾಸಿಟಿ ಇರೋರು ಏನ್ ಮಾಡ್ತಾರೆ, ಇಲ್ದಿರೋರು ಏನ್ ಮಾಡ್ತಾರೆ, ಒದ್ದಾಡ್ತಾರೆ. ಸರ್ ಇದೊಂಥರ ಹೆಂಗ್ ಗೊತ್ತಾ, ಇವಾಗ ಪೆಟ್ರೋಲ್ ಪ್ರೈಸ್ ಜಾಸ್ತಿ ಆಗಿದೆ ಅಂತಂದ್ರೆ ನೀವೆಲ್ಲರೂ ಸೇರಿ ಸ್ಟ್ರೈಕ್ ಮಾಡ್ತಾ ಇರ್ತಾನೆ, ಸರ್ಕಾರ ಒಂದು ಡಿಸಿಷನ್ ತಗೊಳುತ್ತೆ. ಇವ್ ಯಾರು ಸ್ಟ್ರೈಕ್ ಮಾಡ್ಲಿಲ್ಲ ಅದೇ ಪ್ರಶ್ನೆ ಮೇಡಮ್ ನಮ್ದು. ಯಾರು ಬರ್ತಾ ಇಲ್ಲ. ಸ್ಟ್ರೈಕ್ ಮಾಡಕ್ಕೆ ಒಬ್ಬರೇ ಮಾಡ್ತಾರೆ. ಜವಾಬ್ದಾರಿ ಏನಂದ್ರೆ ವಾಣಿಜ್ಯ ಮಂಡಳಿ ಮುಂದೆ ಮಾಡಿಕೊಂಡು ಬರ್ಬೇಕು ಅಂತ ಕರೆ ಕೊಟ್ಟು ಬರ್ತಾರೆ. ಆಗಲ್ಲ. ಇವಾಗ ನಾವ್ ಹೆಂಗ್ ಇನಿಷಿಯೇಟಿವ್ ತಗೊಂಡಿದ್ದೀವಿ, ನಾನ್ ರಿಕ್ವೆಸ್ಟ್ ಮಾಡ್ತೀನಿ ಪ್ರತಿಯೊಂದು ಟೀಮ್ ಯಾರ್ಯಾರು ನಮ್ಮ ಸಿನಿಮಾ ಪೈರಸಿ ನಾನು ಒಂದ್ 1000 ಜನ ಕಳ್ಸಿರ್ತೀನಿ ವಿಷಯನ, ಯಾರು ತಲೆ ಕೆಡ್ಸ್ಕೊಳ್ಳಲ್ಲ. ಕೆಲವರು ಜಸ್ಟ್ ನೋಡ್ಬಿಟ್ಟು ಸುಮ್ನಾಗಿದ್ದಾರೆ. ನನಗೇನೆ ಅದೇ ರಿಯಾಕ್ಷನ್ ಬಂದಿದೆ ಅಂತಂದ್ರೆ, ಇಮ್ಯಾಜಿನ್ ಸಂಬಡಿ ಎಲ್ಸ್ ಇಸ್ ಡೂಯಿಂಗ್ ಅಂದ್ರೆ ನಂಗೆ ಗೊತ್ತಿರೋರೇ ಮಾಡಿರ್ತಾರೆ, ರಿಯಾಕ್ಷನ್ 0 ಇರುತ್ತೆ, ಸಂಬಂಧ ಇರಲ್ಲ ಅಂತ ಇರುತ್ತೆ. ಇಲ್ಲಿ ಎಲ್ಲಾ ಸಿನಿಮಾದವ್ರು ಇನಿಷಿಯೇಟ್ ತಗೊಂಡು ರವಿ ಆಗ್ಲಿ ತನಿಷ್ ಆಗ್ಲಿ ಇನಿಷಿಯೇಟ್ ತಗೊಂಡಿದ್ರೆ, ಆಮೇಲೆ ಜಗ್ಗೇಶ್ ಅವ್ರು ಮುಂದೆ ಬಂದು ಇನಿಷಿಯೇಟ್ ಈ ಒಂದು ವಿಚಾರಕ್ಕೆ ಎಲ್ಲಾರು ಶಕ್ತಿ ತುಂಬಬೇಕು ಅಂತ ಹೇಳಿ. ಸರ್ ಇನ್ನೊಂದ್ ಏನ್ ಗೊತ್ತಾ, ಪ್ರೊಡ್ಯೂಸರ್ಸ್ ಏನೇ ಕಷ್ಟಪಟ್ಟು, ನಾನು ಆಕ್ಟ್ರೆಸ್ ಆಗಿ ನಾನು ಪ್ರೊಡ್ಯೂಸರ್ ಆಗಿ ನಾವು ಇವಾಗ ಕಷ್ಟಪಟ್ಟು ಕೆಲಸ ಮಾಡಿದಾಗ್ಲೇನೆ ಪ್ರೊಡ್ಯೂಸರ್ ನೋವು ಏನು ಅನ್ನೋದನ್ನ ನಾನು ಅರ್ಥ ಮಾಡ್ಕೊಳ್ಳೋಕ್ ಸಾಧ್ಯ ಆಯ್ತು. ಬೇರೆಯವ್ರಿಗೆ ಅದು ಅರ್ಥ ಮಾಡಿಸ್ಬೇಕಾಗತ್ತೆ. ಯಾಕಂದ್ರೆ ಆ ಶೂನಲ್ಲಿ ನಿಂತಿಲ್ಲ ಅಂತಂದ್ರೆ ಆ ನೋವು ಏನು ಅಂತ ಗೊತ್ತಾಗಲ್ಲ. ಇನ್ನೊಂದು, ಸಿನಿಮಾ ಥಿಯೇಟರ್ ನಲ್ಲಿ ನೋಡಿದಾಗ ಏನೋ ಅಲ್ಪ ಸ್ವಲ್ಪ ಪ್ರೊಡ್ಯೂಸರ್ ನೋಡ್ತಾನೆ ದುಡ್ಡನ್ನ, ಅದೇ OTT ಅಂತ ಬಂದಾಗ, ಸ್ಯಾಟಲೈಟ್ ಅಂತ ಬಂದಾಗ ಏನೋ ಅಲ್ಪ ಸ್ವಲ್ಪ ದುಡ್ಡು ಪ್ರೊಡ್ಯೂಸರ್ ಪಾಕೆಟ್ ಹೋಗುತ್ತೆ. ಮಾಡೋದ್ ಯಾಕೆ? ನಮಗೂ ಏನೋ ಒಂದು, ದಿಸ್ ಇಸ್ ಅಗೇನ್ ಬಿಸ್ನೆಸ್, ಇಟ್ ಇಸ್ ಅ ಪ್ರೊಫೆಷನಲ್ ಬಿಸ್ನೆಸ್. ಸೊ ನಮಗೂ ಏನೋ ಒಂದು ಬರ್ಲಿ ಅಂತಾನೆ ನಾವ್ ಇನಿಷಿಯೇಟಿವ್ ತಗೊಂಡು ಸಿನಿಮಾ ರಿಲೀಸ್ ಮಾಡ್ತೀವಿ ಥಿಯೇಟರ್ ಅಲ್ಲಿ. ಅದಾದ್ಮೇಲೆ ಸ್ಯಾಟಲೈಟ್ ಅಂತ ಮಾತಾಡ್ತೀವಿ. ಎಷ್ಟೋ ಸಿನಿಮಾಗಳು ಸ್ಯಾಟಲೈಟ್ ಆಗ್ತಾ ಇಲ್ಲ, ಎಷ್ಟೋ ಸಿನಿಮಾಗಳು OTTಗೂ ಅವಕಾಶ ಇಲ್ಲ. ನಾವು ಅದಕ್ಕೂ ಇನ್ನೊಂದು ಯೋಚನೆ ಮಾಡಿದೀವಿ. ನಾನು ಅದನ್ನ ಸದ್ಯದಲ್ಲೇ ನಿಮ್ಮೆಲ್ರಿಗೂ ಹೇಳ್ದೆ, ಕನ್ನಡ ಸಿನಿಮಾಗಳನ್ನ ಎಷ್ಟು ಕಡಿಮೆ ತರದಲ್ಲಿ ಕೆಲವು OTT ಆಪ್ಗಳು ನೋಡ್ತಾ ಇದೆ ಅಂತಂದ್ರೆ, ನಮ್ಗಳಿಗೆ ಪಾಪ ಪ್ರೊಡ್ಯೂಸರ್ಸ್ಗೆ ಟು ಬಿ ವೆರಿ ಫ್ರಾಂಕ್ ಆಪ್ಷನ್ ಇಲ್ದಂಗೆ ಮಾಡಿದ್ದಾರೆ. ಸೊ ಇವಾಗ ಏನಾಗತ್ತೆ, ಕನ್ನಡ ಸಿನಿಮಾ ಎಲ್ಲಿ ನೋಡ್ಬೇಕು, ಈ ತರ ಜಾಗಗಳಲ್ಲಿ ಕೆಲವೊಂದ್ ಜಾಗದಲ್ಲಿ ನೋಡ್ತಾರೆ. ಅದನ್ನ ನೋಡ್ಬೇಡಿ. ನಾವು ನಿಮ್ಗೆ ಫ್ರೀ ಆಗಿ ನೋಡೋ ತರಾನೇ ಇರ್ಬಹುದು, ಒಂದು OTT ಆಪ್ ನ ತಗೊಂಡ್ ಬರ್ಬಹುದು, ನಿಮ್ಗೆ ಅದ್ ಯೂಸು ಆಗ್ಬಹುದು, ನಿಮ್ಗೆ ಇಷ್ಟನೂ ಆಗ್ಬಹುದು, ಸಿನಿಮಾಗಳನ್ನ ನೀವು ಆಸೆನೂ ಪಟ್ಟು ನೋಡೋ ಅಂತದ್ದಾಗತ್ತೆ. ಪೈರೇಟೆಡ್ ಯಾಕೆ ನೋಡ್ತೀರಾ? ಕೆಡ್ದಾಗ ಸಿನಿಮಾನ್ ಯಾಕೆ ನೋಡ್ತೀರಾ? ಎಂಜಾಯ್ ಮಾಡಿ, ಆರಾಮಾಗಿ ನೋಡಿ. OTT ನಲ್ಲಿ ಎಷ್ಟ್ ಮಹಾ ಪೇ ಮಾಡಿರ್ತೀರಾ ನೀವು? ಒಂದು ಸಬ್ಸ್ಕ್ರಿಪ್ಷನ್ ನೀವು ತಗೊಂಡ್ 1000 ಸಿನಿಮಾ ನೋಡಿರ್ತೀರಾ? ಆ ತರದೆಲ್ಲ ತಡೆಯಕ್ಕಾಗಲ್ಲ. ಅವ್ರಿಗೆ ಫ್ರೀ ಸಿಕ್ತು ಅಂದ್ರೆ ಎಲ್ಲರೂ ನೋಡೇ ನೋಡ್ತಾರೆ. ಥಿಯೇಟರ್ ಸಮಸ್ಯೆ ಏನು ಅಂತಂದ್ರೆ, ಒಬ್ಬ ಏನು ಈ ದುಡ್ಡು ಸಾಕ್ಬಿಡೋದು 5 ಲಕ್ಷ ಜನ, 5 ಲಕ್ಷ ಜನ ಯಾರು ಮೊಬೈಲ್ ಅಲ್ಲಿ ನೋಡಿದ್ದಾರೆ, ಆ ಮೊಬೈಲ್ ಅಲ್ಲಿ ನೋಡಿದ್ರೆ ಥಿಯೇಟರ್ ನೋಡೋದು 5 ಕೋಟಿ ರೂಪಾಯಿ. ಯಾರಿಗೆ? ಒಬ್ಬ ನಿರ್ಮಾಪಕ 100 ರೂಪಾಯಿ ಥಿಯೇಟರ್ ಆವರೇಜ್ ಅಂತ ಈ ತರ ಇರೋ ಗ್ರೂಪ್ಗಳು ಅದು ಡಿಲೀಟ್ ಆಗಿ, ಅಂದ್ರೆ ಏನು ಒಂದು ಬ್ರಾಂಚ್ ಅಂತ, ಒಂದು ಬ್ರಾಂಚ್ 50 ಜನ ಏನಿದೆ ಗ್ರೂಪ್ಗಳೇನಿದೆ, ಈ ಗ್ರೂಪ್ಗಳು ಡಿಲೀಟ್ ಆಗಿ ಅಂತಂದ್ರೆ ಅವರಿಂದ ಬರೀ 10 ಲಕ್ಷ ವ್ಯೂವರ್ ಅಂದ್ರೆ 20 ಲಕ್ಷ ಜನ ಮೊಬೈಲ್ ಅಲ್ಲಿ ನೋಡ್ತಿರ್ಬೋದು. 10 ಲಕ್ಷಕ್ಕೆ ಸಿದ್ದಂಗ ಆಯ್ತು ಅಂತಂದ್ರು ಒಬ್ಬ ಪ್ರೊಡ್ಯೂಸರ್ಗೆ 10 ಕೋಟಿ ರೂಪಾಯಿ ಸಿನಿಮಾದಿಂದ ಕಲೆಕ್ಟ್ ಆಗುತ್ತೆ. ಇದಕ್ಕೋಸ್ಕರ ಓಡಾಡ್ತಾ ಇದೀವಿ. ಇದ್ರ ಜೊತೆಗೆ ಎಲ್ಲರೂ ತುಂಬಾ ಸಪೋರ್ಟ್ ಮಾಡ್ತಿದ್ದಾರೆ. ನಾವ್ ಏನ್ ಮಾಡ್ತೀವಿ ಅಂತಂದ್ರೆ, ಇದೊಂದಲ್ಲ, ಇದನ್ನ ಟ್ರ್ಯಾಕ್ ಡೌನ್ ಮಾಡ್ಕೊಂಡು ಎಷ್ಟೇ ದಿವಸ ಆಗಲಿ ನಮ್ಮ ಕೋಣಗೋಸ್ಕರ ವಿಷಯ ಮಾಡ್ತಿಲ್ಲ, ಇಡೀ ಸಿನಿಮಾ ಇಂಡಸ್ಟ್ರಿಗೆ ಏನ್ ಬೇಕು ಇಲ್ಲ ಅಟ್ ದಿ ಎಂಡ್ ಅಂತ ಟ್ರ್ಯಾಕ್ ಡೌನ್ ಮಾಡೋದು. ಇದು ಒಬ್ಬರದಂತೂ ಅಲ್ಲ, ಎಲ್ಲರೂ ಒಳಿತಿಗಾಗಿ ಮಾಡ್ತಾ ಇರುವಂತ ಒಂದು ಇನಿಷಿಯೇಟಿವ್ ಇವಾಗ ನಾವು ತಗೊಂಡಿದೀವಿ. ಮೇ ಬಿ ಇದನ್ನ ನೋಡಿ ಇನ್ನೊಂದು 10 ಜನ ತಗೊಳ್ಬಹುದು. ಎಲ್ರಿಗೂ ಸೇರಿ ಒಟ್ಟಿಗೆ ನಾವು ನಿಂತಾಗ ವಿ ವಿಲ್ ಬಿ ವೆರಿ ಸ್ಟ್ರಾಂಗ್. ದಯವಿಟ್ಟು ಯಾರು ಪೈರೇಸಿ ಸಿನಿಮಾಗಳನ್ನ ಮಾಡಬೇಡಿ, ನೋಡ್ಬೇಡಿ. 2025 ರವಿ ಕಿರಣ್ ಬಿ ನಾಗೇಗೌಡ ಎಂಬುವರು ನಂದಿನಿ ಲೇಔಟ್ ಪೊಲೀಸ್ ಠಾಣೆಗೆ ಹಾಜರಾಗಿ ಒಂದು ಲಿಖಿತ ದೂರನ್ನು ಸಲ್ಲಿಸಿದ್ದಾರೆ. ಈ ದೂರಿನ ಸಾರಾಂಶ ಏನಂದರೆ, ಅವರು ಶ್ರೀ ಕೋಮಲ್ ಅವರು ನಟಿಸಿರುವಂಥ ಕೋಣ ಚಿತ್ರದ ನಿರ್ಮಾಪಕರಾಗಿದ್ದು, ಈ ಚಿತ್ರವನ್ನು ಅವರು ಬಿಡುಗಡೆ ಮಾಡಿರ್ತಾರೆ. ಬಿಡುಗಡೆ ಮಾಡಿದ ಸಮಯದಲ್ಲಿ ಕೆಲವು ಕಲ್ಪ್ರಿಟ್ಸ್ ಈ ಒಂದು ಮೂವಿಯನ್ನು ಅನ್ಅಥರೈಸ್ಡ್ ಆಗಿ ಇನ್ಸ್ಟಾಗ್ರಾಮ್ ಅಕೌಂಟ್ನಲ್ಲಿ ಮತ್ತು ಬೇರೆ ಬೇರೆ ಸೋಷಿಯಲ್ ಮೀಡಿಯಾ ಪ್ಲ್ಯಾಟ್ಫಾರ್ಮಲ್ಲಿ ಅವರು ಈ ಮೂವಿಯನ್ನು
ಬಿತ್ತರಿಸ್ತಾ ಇದ್ದಾರೆ ಅಂತ ಹೇಳಿ ಅವರಿಗೆ ಮಾಹಿತಿ ಇದ್ದು ಆ ಬಗ್ಗೆ ಅವರು ತಮ್ಮ ದೂರಿನಲ್ಲಿ ಏನು ನಮೂದಿಸಿ ದೂರು ಕೊಟ್ಟಿದ್ದು. ಆ ದೂರು ನನಗೆ ನಂದಿನಿ ಲೇಔಟ್ ಪೊಲೀಸ್ ಠಾಣೆಯ ಅಪರಾಧ ಕ್ರಮಾಂಕ 380/2025 ಕಾಪಿರೈಟ್ ಆ್ಯಕ್ಟ್ ಮತ್ತು IT ಆ್ಯಕ್ಟಲ್ಲಿ ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ವಿ. ಸೊ ಈ ಒಂದು ತನಿಖೆಯ ಸಮಯದಲ್ಲಿ ಒಬ್ಬ ವ್ಯಕ್ತಿಯನ್ನು ನಾವು ಮೌನೇಶ್ ಈಶ್ವರಪ್ಪ ಬಡಗೇರ್ ಎಂಬ ವ್ಯಕ್ತಿಯನ್ನು ಬೆಳಗಾವಿಯಿಂದ ನಾವು ವಶಕ್ಕೆ ಪಡೆದುಕೊಂಡು ವಿಚಾರಣೆ ಮಾಡ್ತಾ ಇದ್ವಿ. ಈ ವ್ಯಕ್ತಿ ಇದನ್ನು ಈ ರೀತಿ ಅನ್ಆಥರೈಸ್ಡ್ ಆಗಿ ಬಿತ್ತರಿಸಿದ್ದಾನೆ ಅಂತೇಳಿ ಪ್ರಾಥಮಿಕವಾಗಿ ತನಿಖೆಯಲ್ಲಿ ತಿಳಿದು ಬಂದಿದೆ. ಇದರಲ್ಲಿ ಇನ್ನೂ ಯಾರ್ಯಾರು ಭಾಗಿಯಾಗಿದ್ದಾರೆ ಅನ್ನೋದ್ರ ಬಗ್ಗೆ ವಿವರವಾದ ತನಿಖೆಯನ್ನು ಕೈಗೊಂಡು ಅವರನ್ನು ಕೂಡ ಕಾನೂನು ಕ್ರಿಯೆಗೆ ಒಳಪಡಿಸಲಿಕ್ಕೆ ಕ್ರಮ ತೆಗೆದುಕೊಳ್ತೇವೆ. ಸರ್, ಇದು ಒಬ್ಬರೇ ಸಿಕ್ಕಿರೋದು ಅಥವಾ ಏನಾದರೂ? ಈಗ ಒಬ್ಬರೇ ಸಿಕ್ಕಿದ್ದಾರೆ. ಈಗ ನೆಕ್ಸ್ಟ್ ಲೆವೆಲಲ್ಲಿ ಮತ್ತೆ ಏನಿದೆ ಅದನ್ನೆಲ್ಲ ವೆರಿಫೈ ಮಾಡಿ. ಓಕೆ. ಅದೇ ಸರ್, ಪೈರಸಿ ಅನ್ನೋದು ಕನ್ನಡ ಇಂಡಸ್ಟ್ರಿಗೆ ದೊಡ್ಡ ಮಾರ್ಕ್ ಆದಂಗಿದೆ. ಏನಕ್ಕೆ ಸಿನಿಮಾ ರಿಲೀಸ್ ಆಗಿದ್ದು ನೆಕ್ಸ್ಟ್ ಅಂದರೆ 10ವರೆಗೆ ಸಿನಿಮಾ ರಿಲೀಸ್ ಆಯಿತು ಅಂದರೆ 12ವರೆಗೆಲ್ಲ ಸಿನಿಮಾ ಸಿಗ್ತಾ ಇದೆ. ಇದೇ ಥರ ಆಗ್ತಾ ಇದ್ರೆ ಇಂಡಸ್ಟ್ರಿ ಉಳಿಯಲ್ಲ ಅನ್ನೋ ಪರಿಸ್ಥಿತಿ ಕನ್ನಡ ಇಂಡಸ್ಟ್ರಿಯಲ್ಲಿ ಮಾತಾಡ್ತಿದ್ದಾರೆ. ಸೊ ಸರ್ಕಾರದಿಂದ ಯಾವ ಥರ ಸಪೋರ್ಟ್ ಸಿಗುತ್ತೆ? ನೋಡಿ, ಇದು ನಮ್ಮ ಗಮನಕ್ಕೆ ಬಂದ ತಕ್ಷಣ ನಾನು ಶ್ರೀಯುತ ಕಮಲ್ ಅವರು ಹೇಳಿದ ತಕ್ಷಣ ನಮ್ಮ ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಪ್ರಕರಣ ದಾಖಲಿಸಿಕೊಂಡು ತನಿಖೆ ಕೈಗೊಂಡಿದ್ವಿ. ನಾವು ಇದು ಕಾನೂನು ಬಾಹಿರವಾಗಿರೋದ್ರಿಂದ ಇದರ ವಿರುದ್ಧವಾಗಿದ್ದೀವಿ. ಇದನ್ನು ಅತ್ಯಂತ ಕಠಿಣವಾಗಿ ನಾವು ಇದರಲ್ಲಿ ಏನು ಕಾನೂನು ಕ್ರಮ ತೆಗೆದುಕೊಳ್ಳಲಿಕ್ಕೆ ಸಾಧ್ಯತೆ ಅದೆಲ್ಲ ಕೂಡ ತೆಗೆದುಕೊಳ್ತೇವೆ. ಮತ್ತು ಇದರಲ್ಲಿ ಯಾರೇ ಈ ರೀತಿ ಮಾಡಲಿಕ್ಕೆ ಪ್ರಯತ್ನ ಮಾಡಿ ಅದು ನಮ್ಮ ಗಮನಕ್ಕೆ ಬಂದರೆ ಖಂಡಿತವಾಗಿ ಅವ್ರ ಮೇಲೆ ಕಠಿಣ ಕಾನೂನು ಕ್ರಮ ತೆಗೆದುಕೊಳ್ತೇವೆ. ಅಂದ್ರೆ ಕಠಿಣ ಕ್ರಮ ಅನ್ನೋದಕ್ಕಿಂತ ಹೆಚ್ಚಾಗಿ ಏನು ಶಿಕ್ಷೆ ಆಗ್ಬೋದು ಸರ್? ಏನಕ್ಕೆ ಅಟ್ಲೀಸ್ಟ್ ಮಾಡೋರಿಗೆ ಇಲ್ಲ ಈ ತರ ಆಗುತ್ತೆ ಅಂತ ಗೊತ್ತಾದ್ರೆ ಮಕ್ಕಳು ನಿಲ್ಲಿಸ್ಬೋದಾ ಅಂತ ಹೇಳಿ ಏನು ಶಿಕ್ಷೆ ಆಗ್ಬೋದು? ಇಟ್ ಇಸ್ ಟು ಅರ್ಲಿ. ಅಂದರೆ ನಮಗೆ ಈಗ ಶಿಕ್ಷೆ ಬಗ್ಗೆ ಮಾತಾಡಲಿಕ್ಕೆ ಮೊದಲು ಇನ್ವೆಸ್ಟಿಗೇಷನ್ ಮುಗಿಬೇಕು, ಮುಗಿದು ದೋಷಾರೋಪಣೆ ಪತ್ರ ಸಲ್ಲಿಸಬೇಕಾಗ್ತದೆ. ಆಮೇಲೆ ಕೋರ್ಟ್ ಡಿಸೈಡ್ ಮಾಡುತ್ತೆ ಏನು ಶಿಕ್ಷೆ ಕೊಡಬೇಕು ಅಂತ. ಸೊ ನಾವು ಆ್ಯಸ್ ಅ ಇನ್ವೆಸ್ಟಿಗೇಟಿಂಗ್ ಏಜೆನ್ಸಿ ನಾವು ಏನು ಮಾಡಬೇಕು ಎಲ್ಲ ಎಫೆಕ್ಟಿವ್ ಆಗಿ ಮತ್ತು ಪ್ರಾಂಪ್ಟ್ ಆಗಿ ಮಾಡ್ತೀವಿ. ಸರ್, ಕೇವಲ ಕೋಣ ಒಂದೇ ಸಿನಿಮಾ ಮಾತ್ರ ಇರೋದು ಅಥವಾ ಬೇರೆ ಸಿನಿಮಾಗಳೇನಾದರೂ ಸಿಕ್ಕಿದೆಯಾ? ಪ್ರಾಥಮಿಕವಾಗಿ ನಮಗೆ ಇದ್ರ ಬಗ್ಗೆ ದೂರ ಬಂದಿದೆ. ಬಟ್ ಈಗ ಅವರು ಅಕೌಂಟ್ಸ್ ಎಲ್ಲ ವೆರಿಫೈ ಮಾಡುವಾಗ ಇನ್ನೂ ಹೆಚ್ಚಿನ ಮಾಹಿತಿಗಳು ನಮಗೆ ಸಿಗ್ತಾ ಇದೆ. ಅದನ್ನು ಕೂಡ ನಾವು ವೆರಿಫೈ ಮಾಡ್ತಾ ಇದ್ದೀವಿ. ಸೊ ಇನ್ವೆಸ್ಟಿಗೇಷನ್ ಟೈಮಲ್ಲಿ ಎಲ್ಲ ಕೂಡ ರಿವೀಲ್ ಮಾಡಲಿಕ್ಕೆ ಆಗೋದಿಲ್ಲ, ಯಾಕಂದರೆ ಅದು ಇನ್ವೆಸ್ಟಿಗೇಷನ್ ಹ್ಯಾಂಪರ್ ಆಗೋ ಚಾನ್ಸ್ ಇರ್ತದೆ. ಏನು ಅವರು ಏನು ಆರೋಪಿತನ ಮೊಬೈಲಲ್ಲಿ ಏನು ಮಾಹಿತಿ ಸಿಕ್ಕಿದೆ ಅಥವಾ ಲ್ಯಾಪ್ಟಾಪಲ್ಲಿ ಏನು ಸಿಕ್ಕಿದೆ ಅದನ್ನೆಲ್ಲ ಪರಿಶೀಲನೆ ಮಾಡ್ತಾ ಇದ್ದೀವಿ. ಸೊ ಎಲ್ಲ ವಿಷಯಗಳನ್ನು ಇನ್ಕ್ಲೂಡ್ ಮಾಡ್ಕೊಂಡು ಇನ್ವೆಸ್ಟಿಗೇಷನ್ ಮಾಡ್ತೀವಿ. ಆರೋಪಿ ಈಗ ಎಲ್ಲಿದ್ದಾರೆ ಸರ್? ಈಗ ನಮ್ಮ ಪೊಲೀಸ್ ಠಾಣೆ, ನಮ್ಮ ಪೊಲೀಸ್ ಸ್ಟೇಷನಲ್ಲಿ ರಿವೀಲ್ ಮಾಡೋಕ್ಕಾಗಲ್ಲ. ಮಾಧ್ಯಮದ ಮುಂದೆ ಏನಾರು ರಿವೀಲ್ ಮಾಡ್ತಾರೆ ಮೇಡಮ್? ಅನ್ಆಥರೈಸ್ಡ್ ಅಪ್ಲಿಕೇಶನ್ಸ್ಗಳು ಸುಮಾರಿದೆ. ಇದಕ್ಕೆ ಕಡಿವಾಣ ಯಾವ ರೀತಿಯಲ್ಲಿ? ಏನಕ್ಕೆ ಒಂದು ಟೆಲಿಗ್ರಾಮ್ ಆಗಿರ್ಬೋದು, ಟೆರಾಬೈಟ್ ಆಗಿರ್ಬೋದು, ಇವೆಲ್ಲ ಗೌರ್ಮೆಂಟ್ ಅಪ್ರೂವ್ಡ್ ಅಪ್ಲಿಕೇಶನ್ಸ್ಗಳು. ಬಟ್ ಅಂತಹ ಜಾಗದಲ್ಲೇ ಅಂತಹ ಅಪ್ಲಿಕೇಶನ್ಸ್ಗಳಲ್ಲೇ ನಮ್ಮ ಕನ್ನಡ ಇಂಡಸ್ಟ್ರಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮ ದೇಶದಲ್ಲಿ ರಿಲೀಸ್ ಆಗುತ್ತೆ ಎಲ್ಲ ಸಿನಿಮಾಗಳ ಕಂಟೆಂಟು ರಿಲೀಸ್ ಆಗಿದ್ದು 1 ಅವರ್ಗೆ ಬರ್ತಾ ಇದೆ. ಇದಕ್ಕೆ ಕಡಿವಾಣ ಇಲ್ವಾ? ಆಗುತ್ತಾ ಇಲ್ವಾ? ಏನಕ್ಕೆ ಅಂದ್ರೆ ಇದನ್ನ ನಂಬಿಕೊಂಡು ಒಂದು ಸಿನಿಮಾ ತಯಾರಾಗುತ್ತೆ ಅಂದ್ರೆ ಅದನ್ನ ನಂಬಿಕೊಂಡು ಸಾವಿರಾರು ಕುಟುಂಬಗಳು ನಡೀತಾ ಇರುತ್ತೆ. ಸೊ ಇಂಡಸ್ಟ್ರಿ ನಿಲ್ತಾ ಹೋಯ್ತು ಅಂದ್ರೆ ಅಷ್ಟು ಕುಟುಂಬಗಳು ಬೀದಿಗೆ ಬರುವಂತ ಅವಕಾಶಗಳು ಇದೆ. ಕಾನೂನು ಇದೆ, ಅದನ್ನ ಇನಿಷಿಯೇಟ್ ಮಾಡಬೇಕು. ಈಗ ನೀವು ಏನು ದೂರು ಕೊಟ್ಟಿದ್ರೆ ಈ ಥರ ದೂರು ಕೊಟ್ಟರೆ ತಕ್ಷಣ ಕಾನೂನು ಕ್ರಮ ತೆಗೆದುಕೊಳ್ಳಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ. ಈಗ ನೀವು ಹೇಳಿಲ್ಲ ಅಂದರೆ ನಮಗೆ ಇದು ಸೋಮಟ್ಟು ಗೊತ್ತಾಗ್ತಿರೋದಿಲ್ಲ ಸಮ್ಟೈಮ್ಸ್. ಸೊ ನೀವು ಈಗ ಕಂಪ್ಲೇಂಟ್ ಕೊಟ್ಟಿದ್ರಲ್ಲಿ ಈ ಥರ ಕಂಪ್ಲೇಂಟ್ ಕೊಟ್ಟರೆ ತಕ್ಷಣ ಆ್ಯಕ್ಟ್ ಮಾಡಲಿಕ್ಕೆ ನಮ್ಗೆ ಅನುಕೂಲ ಆಗ್ತದೆ. ಸೊ ನಾವು ಈ ರೀತಿ ಲೀಗಲ್ ಆ್ಯಕ್ಷನ್ ತೊಗೊಳೋದ್ರಿಂದ ಅದು ಆಟೋಮೆಟಿಕ್ ಅದು ಇದಾಗುತ್ತೆ, ಸ್ಟಾಪ್ ಆಗ್ತದೆ. ಸರ್, ಇವ್ರ ಹಿಂದೆ ಒಬ್ಬರೇ ಸಿಕ್ಕಿದ್ದಾರೆ ಅಥವಾ ಹಿಂದೆ ದೊಡ್ಡ ಜಾಲ ಸಿಕ್ಕ ಬೇರೆ ಒಬ್ಬರು ನಾವು ಹಿಡಿದುಕೊಂಡಿದ್ವಿ. ಮುಂದೆ ಮತ್ತೆ ಇನ್ನೂ ಯಾರ್ಯಾರಿದ್ದಾರೆ ಅವ್ರನ್ನೆಲ್ಲ ಮತ್ತೆ ಮುಂದಿನ ಪ್ರಕ್ರಿಯೆ ಆಗುತ್ತೆ. ಬೇರೆ ಚಿತ್ರತಂಡ ಯಾವಾಗಾದ್ರೂ ಈ ಮುಂಚೆ ಯಾವ್ದಾದ್ರು ಕಂಪ್ಲೇಂಟ್? ಇಲ್ಲ, ಇದೇ ಮೊದಲ ಕಂಪ್ಲೇಂಟ್. ಥ್ಯಾಂಕ್ ಯು.